ಮನೆಯಲ್ಲಿದ್ದರೇನು, ಗುಡಿಸಲಲ್ಲಿದ್ದರೇನು, ಮಹಡಿಯಲ್ಲಿದ್ದರೇನು, ಗುಡಿಸಲಲ್ಲಿದ್ದರೇನು, ಹಸಿವಿಗೆ ಅನ್ನ ತಿನ್ನದೆ ಚಿನ್ನವನ್ನು ತಿನ್ನಲು ಸಾಧ್ಯವೇನು? ಸ್ವಾರ್ಥದಿಂದ ಕೂಡಿ ಏನೇನೋ ಆಟವಾಡಿ ಬರಿಗೈಲಿ ಕಡೆಗೆ ನಡೆವರು. ಹಳ್ಳಿಯಾದರೇನು ಶಿವ, ದಿಳ್ಳಿಯಾದರೇನು ಶಿವ, ಜನರೆಲ್ಲ ಒಂದೇ ಶಿವ. ಎಲ್ಲ ನಿನ್ನಂತೆ ಶಿವ, ಜಗವೆಲ್ಲ ನಿನ್ನದೇ ಶಿವ. ಜೀವನದಲ್ಲಿ ಮನುಷ್ಯ ಭಗವಂತನನ್ನು ಕಾಣಬೇಕಾಗಿತ್ತಂತಂದರೆ ನಾವೆಲ್ಲರೂ ಭಕ್ತಿ ಅಂತಕ್ಕಂಥದ್ದನ್ನು ಮಾಡಬೇಕು. ಭಾರತ ದೇಶ ಸಂಸ್ಕಾರ ಉಳ್ಳಂಥವರ ದೇಶ. ನಮ್ಮ ಜೀವನದಲ್ಲಿ ಸಂಸ್ಕಾರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಸಾವಿರಾರು ವರ್ಷಗಳಿಂದ, ಅನೇಕ ವರ್ಷಗಳಿಂದ ನಮ್ಮ ಪೂಜ್ಯರು, ಯೋಗಿಗಳು, ಮಹಾತ್ಮರು, ಸಂತರು, ಸಜ್ಜನರು ಮೇಲಿಂದ ಮೇಲೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ನಮಗೆ ಒಳ್ಳೆಯ ಸಂಸ್ಕಾರಗಳನ್ನು ಕೊಡ್ತಾ ಬಂದಿದ್ದಾರೆ. ಒಂದು ಮಣ್ಣಿಗೆ ಸಂಸ್ಕಾರ ಕೊಟ್ಟಾಗ ಅದು ಸುಂದರವಾಗಿರುವಂಥ ಒಂದು ಮಡಿಕೆ ಆಗ್ತದೆ. ಅದರಲ್ಲಿ ನೀರು ಹಾಕಿ ಇಡಲಿಕ್ಕೆ, ಹೆಪ್ಪಚ್ಚಿ ಮೊಸರು ಮಾಡಲಿಕ್ಕೆ, ಮೊಸರು ಕಡಿಲಿಕ್ಕೆ, ಪಲ್ಯ ಮಾಡಲಿಕ್ಕೆ ಅದೊಂದು ಯೋಗ್ಯ ಹೆಂಗಾಗ್ತದೆ ಅಂತಂದರೆ, ಒಬ್ಬ ಕುಂಬಾರ ಅದನ್ನು ಹದಗೊಳಿಸಿ ಆ ಮಣ್ಣನ್ನು ಚೆನ್ನಾಗಿ ತಿದ್ದಿ ತೀಡಿ ಮಾಡಿ ಅದನ್ನು ಬೆಂಕಿಯಲ್ಲಿ ಸುಟ್ಟು ಬಳಕ ಅದರ ನಿತ್ಯ ಬಳಕೆಗೆ ಉಪಯೋಗ ಆಗ್ತದೆ. ಮಣ್ಣಿನಲ್ಲೇ ಗಡಿಗೆ ಆಗ್ತದೆ, ಹೌದಿಲ್ಲ? ಮಣ್ಣಿಗೆ ಸಂಸ್ಕಾರ ಕೊಟ್ಟಾಗ ಒಂದು ಗಡಿಗೆ ಆಗ್ತದೆ. ಹೊನ್ನಕ್ಕೆ ಸಂಸ್ಕಾರ ಕೊಟ್ಟಾಗ ಅನೇಕ ಆಭರಣಗಳಾಗ್ತವೆ. ಒಬ್ಬ ಬಡಿಗ ಕಟ್ಟಿಗೆ ಸಂಸ್ಕಾರ ಕೊಡೋದರಿಂದ ಸುಂದರ ಸುಂದರ ವಸ್ತುಗಳಾಗ್ತವೆ. ಒಬ್ಬ ಶಿಲ್ಪಗಾರ ಕಲ್ಲಿಗೆ ಸಂಸ್ಕಾರ ಕೊಡೋದರಿಂದ ಅದು ದೇವ್ರ ಮೂರ್ತಿ ಆಗ್ತದೆ. ಹಾಗೆ ದೊಡ್ಡ ಕಲ್ಲು ತಂದು ನಾವು, ಹೌದಿಲ್ಲ? ದೊಡ್ಡ ಕಲ್ಲು ತಂದು ಹಾಗೆ ನಾವು ನಮಸ್ಕಾರ ಮಾಡೋಕ್ಕಾಗಂಗಿಲ್ಲ. ಒಂದು 10 ಲಕ್ಷ ಕೊಟ್ಟು ನೀವು ಚಿನ್ನ ತಂದರೂ ಕೂಡ, 4-5 ಲಕ್ಷ ರೂಪಾಯಿ ಕೊಟ್ಟು ನೀವು ಚಿನ್ನ ಬಂಗಾರ ತಂದರೆ ಹಾಗೆ ಬಿಸ್ಕಿಟ್ ಕಟ್ಕೊಳಕ್ಕೆ ಬರೋಂಗಿಲ್ಲ. ಏನಾದರೂ ಸಹಿತ ಮತ್ತದು ಅಕ್ಕ ಸಾಲಿಗೆ ಪತ್ತಾರನ ಮನೆಗೆ ಹೋಗಬೇಕು, ಅದನ್ನು ಬೆಂಕಿಯಲ್ಲಿ ಸುಡಬೇಕು, ಕೈ ಮಾಪ ಕಿವಿ ಮಾಪ ತಗೋಬೇಕು, ಚೆನ್ನಾಗಿ ಸುಂದರವಾಗಿ ತಿದ್ದಿ ಸುಂದರವಾಗಿ, ಯಾವಾಗ ಅದರಲ್ಲಿ ಅನೇಕ ಆಭರಣಗಳನ್ನು ಮಾಡ್ತಾನಲ್ಲ ಆವಾಗ ತೊಟ್ಕೊಳ್ಳಿಕ್ಕೆ ಯೋಗ್ಯ. ಕಟ್ಟಿಗೆ ಸಂಸ್ಕಾರ ಕೊಟ್ಟು ಕುಂಡಾಕ ನಿಲ್ಲಾಕ ಫರ್ನಿಚರ್ ಬಾಗಿಲು ಕಿಟಕಿ ಮಾಡಿದಾಗ ಬಳಕೆ ಆಗ್ತದೆ. ದೊಡ್ಡ ಒಂದು ಗಿಡದ ಕೊಡ್ಡ ತಂದು ಹಂಗೆ ಬಾಗಿಲು ಮುಂದೆ ಹೋಗೋದು, ಅದಕ್ಕೆ ಏನೋ ಟೇಬಲ್ ಅನ್ನಕ್ಕೆ ಬರೋಂಗಿಲ್ಲ. ಚಿನ್ನಕ್ಕೆ ಸಂಸ್ಕಾರ ಕೊಡಬೇಕು, ಕಟ್ಟಿಗೆ ಸಂಸ್ಕಾರ ಕೊಡಬೇಕು. ನಾವು ಮೈ ಮ್ಯಾಗ ತೊಡ್ತೀವಲ್ಲ ಬಟ್ಟೆ, ಅದಕ್ಕೂ ಕೂಡ ನಮ್ಮ ಮೈ ಮಾಪ್ ತೊಗೊಂಡು ಕಟ್ ಮಾಡಿ ತೋಳ ಕಾಲರ್ ಅದು ಇದು ಎಲ್ಲ ಬಟನ್ ಬೆಲ್ಟ್ ಎಲ್ಲ ಮಾಡಬೇಕು. ಆವಾಗ ಅದು ಉಪಯೋಗ ಮಾಡಲಿಕ್ಕೆ ಯೋಗ್ಯ ಆಗ್ತದೆ. ಹಾಗೆ ಮಣ್ಣನ್ನು ಕೂಡ ಒಬ್ಬ ಕುಂಬಾರ ಸಂಸ್ಕಾರ ಕೊಟ್ಟು ಅದನ್ನು ನೆನೆಸಿ ಮಾಡಿ ತುಳಿದು ಹದ ಮಾಡಿ ಗಡಿಗೆ ಮಾಡಿ ಬಿಸಿಲಾಗ ಒಣಸಿ ಬಟ್ಟೆ ಹಾಕಿ ಇಡ್ಲಿ ಹಾಕಿ ಸುಟ್ಟು ಬಳಕ ಕಣ್ಣು ಆವಾಜ ಆದಾಗ ಬ್ಯಾಸ್ಯಾಗ ಅದರೊಳಗೆ ನೀವು ನೀರು ತುಂಬಿಡಕ್ಕೆ ಯೋಗ್ಯ. ಮಣ್ಣಾಗ ಗಡಿಗೆ ಆಗ್ತತಿ ಅಂದ ಬೆಳಗ್ಗೆ ಗಡಿಗೆ ಹಾಕಿ ಮಾಡೋದು, ಒಂದು ಕೊಡ ನೀರು ತಂದು ಮಣ್ಣಾಗ ಸುರುದಂದ್ರೆ ಏನಾಗ್ತದೆ ಹೇಳ್ರಿ ನೋಡೋದು? ಗಡಿಗೆ ಹಾಕಿ ಮಾಡ್ಕೊತ್ಕೊಂಡ್ಬೇಕು, ನೀರು ತಂದು ಮಣ್ಣಾಗ ಸುರುದ ಅಕಸ್ಮಾತ್ ಒಂದು ಕೊಡ ನೀರು ಸುರಿಯೋರೆ ಆ ಮಣ್ಣಾಗಿ ಹಿಂಗೆ ಹೋಗ್ತದೆ. ಅದೇ ಮಣ್ಣನ್ನು ತಿದ್ದಿ ತೀಡಿ ಮಾಡಿ ಒಂದಿಷ್ಟು ಹದ ಮಾಡಿ ಅದಕ್ಕೊಂದು ಆಕಾರ ಕೊಟ್ಟ ಸುಟ್ಟು ಬಳಕ ನೀವು 10 ವರ್ಷಗಟ್ಟಲೆ ಚಲೋ ಉಪಯೋಗ ಮಾಡ್ರೆ ಅದ ಮಣ್ಣಾಗದಂಥ ಒಂದು ಮಣ್ಣಿನ ಗಡಿಗೆ ನೀರನ್ನು ಹಿಡಿದಿಡ್ತದೆ, ತಂಪು ಮಾಡಿ ಕೊಡ್ತದೆ, ಅಲ್ಲ ನಮಗೆ ಕುಡಿಲಿಕ್ಕೆ ಯೋಗ್ಯ ಆಗ್ತದೆ. ಮಣ್ಣಾಗ ನೀರು ಸುರಿಯೋ ಹಂಗೆ ಕೆಸರ ಕುಡಿಯೋಕೆ ಬರೋಂಗಿಲ್ಲ. ಅದ ಮಣ್ಣನ್ನು ಹದ ಮಾಡಿ ಅದಕ್ಕೊಂದು ಚೆನ್ನಾಗಿ ನಾವು ಆಕಾರ ಕೊಟ್ಟಾಗ ಅದು ಕುಡಿಲಿಕ್ಕೆ ನೀರಿಗೆ ಒಂದು ಯೋಗ್ಯ, ಮನೆಯಲ್ಲಿ ಬಳಸಲಿಕ್ಕೆ ಹೇಗೋ ಹಾಗೆ ನಮ್ಮ ಜೀವನದಲ್ಲಿ ಒಂದು 4 ಮಕ್ಕಳ, ಒಂದಿಷ್ಟು ಭೂಮಿ, ಒಂದಿಷ್ಟು ಹಣ, ಒಂದಿಷ್ಟು ಅಧಿಕಾರ, ಒಂದಿಟ್ಟು ಏನೇನೋ ಮಾಡಿ ಇಷ್ಟೇ ನಾವು 4 ಮಕ್ಕಳು ಮರಿ ಒಂದು ಮನೆಗಾಗಿ ಇಷ್ಟೇ ನಾವು ಒಂಥರ ಬದುಕಿದ್ದೀವಿ ಅಂದರೆ ಈ ಬದುಕಿಗೆ ಏನೂ ಅರ್ಥ ಇಲ್ಲ. ಬದುಕಿಗೆ ಏನೂ ಅರ್ಥ ಇಲ್ಲ. ಈ ಬದುಕಿಗೆ ಒಬ್ಬ ಕುಂಬಾರ ಹೆಂಗೆ ಮಣ್ಣನ್ನು ಹದ ಮಾಡಿ ಅದನ್ನು
ಮಡಕಿ ಮಾಡಿ ಚೆನ್ನಾಗಿ ಸುಟ್ಟು ಅದನ್ನು ಸಮಾಜದಾಗ ಕೊಡ್ತಾನಲ್ಲ, ಒಬ್ಬ ಗುರು ಅನ್ನತಕ್ಕಂಥವನಲ್ಲ ಅವ ಹೆಂಗೆ ಮಣ್ಣು ಹದ ಮಾಡ್ತಾನಲ್ಲ ಹಂಗೆ ಒಬ್ಬ ಗುರು ಅನ್ನತಕ್ಕಂಥವ ನಮ್ಮನ್ನು ಮಣ್ಣಿನಂಗೆ ಹದ ಮಾಡಿ ನಮ್ಮೊಳಗೆ ಕೆಟ್ಟ ಗುಣ ತೆಗೆದು ಅವ ಹೆಂಗೆ ಬೆಂಕಿ ಕೊಡ್ತಾನಲ್ಲ ಹಂಗೆ ಒಂದಿಟ್ಟು ಅಧ್ಯಾತ್ಮ ಸಂಸ್ಕಾರ ಕೊಟ್ಟು ಮಣ್ಣನ್ನು ಗಡಿಗೆ ಮಾಡಿ ಗಡಿಗೆಯನ್ನು ಸುಟ್ಟು ಗಟ್ಟಿ ಮಾಡಿ ಸಮಾಜ ಕೊಟ್ಟಂಗೆ ಒಬ್ಬ ಗುರು ನಮ್ಮನ್ನು ಹದ ಮಾಡಿ ಭಕ್ತಿ ಸಂಸ್ಕಾರ ಕೊಟ್ಟು ಜ್ಞಾನದ ಬೆಂಕಿ ಕೊಟ್ಟು ನಮ್ಮನ್ನು ಭಕ್ತಿ ಸಂಸ್ಕಾರ ಕೊಟ್ಟು ಇವತ್ತು ದೇವರಿಗೆ ಒಪ್ಪಿಸ್ತಾನ ಗುರು ಅನ್ನತಕ್ಕಂಥವ. ಅದಕ್ಕಾಗಿ ಗುರುವಿಗೆ ಜ್ಞಾನ ಕುಂಬಾರ ಅಂತ ನಾವು ಹೇಳಬೇಕು. ಗುರು ಯಾರ? ಅಧ್ಯಾತ್ಮದ ಕುಂಬಾರ ಅಂತ ಹೇಳಬೇಕು. ಅಲ್ಲ ಎಲ್ಲರೂ ಹಂಗೆ ಏನಾಗ್ತೀವಿ ನಾವೇನಾಗ್ತೀವಿ ಹಂಗೆ ಟಿಂಗಟ ಸಂಸ್ಕಾರ ಇಲ್ಲಾರ್ದಂಥ ಒಂದು ಬದುಕ. ನೀವು ಇನ್ನೊಂದು ಮಾತು ಕೇಳೋರು, ಸ್ವಾಮೀಜಿ ಏನು ಗುರುಗಳಂದ್ರೆ ಏನು ಅವ್ರ ಕಡೆ ಏನೈತಿ, ಮತ್ತು ನಾವೇ ಅವರಿಗೆ ದಕ್ಷಿಣ ಕೊಡಬೇಕು, ಮತ್ತು ಪ್ರಸಾದ ಕೊಡಬೇಕು, ಗಾಡಿ ಕೊಡಬೇಕು, ಎಲ್ಲ ಅವರೇನು ಮಾಡಲಿಲ್ಲ, ಅವರೇ ನಮಗಾಗಿ ಮಾಡಿದ್ದಾರೆ. ಅದಕ್ಕೆ ನಾನು ಭಾಳ ಎಲ್ಲರಿಗೆ ಮೇಲಿನ ಮೇಲೆ ಸುಂದರವಾಗಿ ಹೇಳ್ತಾ ಇರ್ತೇನೆ ಏನಂತಂದರೆ, ಮನೆ ಎಷ್ಟು ದೊಡ್ಡದಿದ್ರೆ ಏನು, ಮನೆ ಎಷ್ಟು ದೊಡ್ಡದಿದ್ರೆ ಏನು, ಮನೆಯನ್ನು ಬೆಳಗಲಿಕ್ಕೆ ಒಂದು ದೀಪ ಬೇಕಂತ ನಾ ಹೇಳೋದಿಲ್ಲ. ಹೇಳ್ರಿವ, ಮನೆಯನ್ನು ಬೆಳಗಲಿಕ್ಕೆ ಒಂದು ದೀಪ ಬೇಕು. ಆ ದೀಪ ಮನೆಯಲ್ಲಿರುವಂಥ ಕತ್ತಲೆಯನ್ನು ಕಳೀತದೆ. ಮನೆಯನ್ನು ಬೆಳಗುವ ಸಲುವಾಗಿ ಒಂದು ದೀಪ ಬೇಕು. ಮನಸ್ಸನ್ನು ಬೆಳಗುವ ಸಲುವಾಗಿ ಗುರುವಿನ ಜ್ಞಾನದ ಮಾತು ಕೇಳಬೇಕು ನಮ್ಮ ಜೀವನದಲ್ಲಿ. ಆ ಜ್ಞಾನದ ಮಾತುಗಳನ್ನು ಮನಸ್ಸನ್ನು, ಸುಂದರವಾದಂಥ ಮನಸ್ಸನ್ನು ಬೆಳಗತಾವ, ಕತ್ತಲಿ ಅಂತಕ್ಕಂಥದ್ದು ಕಳೀತಾವ. ಸತ್ಯ ಧರ್ಮದ ಭಗವಂತನ ಸುಂದರವಾಗಿರುವಂಥ ಸತ್ಯದ ಮಾರ್ಗ ತೋರಿಸ್ತಾವ. ಅದರ ಸಲುವಾಗಿ ನಾವು ಸಜ್ಜನರ ಸಂಘ ಮಾಡಬೇಕು. ಗುರು ಬೇಕು ಜೀವನದಲ್ಲಿ. ಗುರುರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮೋ ನಮಃ. ಆ ಗುರುವಿನ ಸನ್ನಿಧಾನದಲ್ಲಿ ಹೋದರೆ ಏನು ಮಾಡ್ತಾನೆ ಗುರು ಅಂದರೆ ನಮ್ಮ ಮನಸ್ಸನ್ನು ಹಸನ ಮಾಡ್ತಾನ. ಒಬ್ಬ ಕೃಷಿಕ ಏನು ಮಾಡ್ತಾನೆ ರೀ ಸ್ವಾಮೀಜಿ ಅಂದ್ರೆ ಭೂಮಿ ಹಸನ ಮಾಡ್ತಾನೆ. ಮೊದಲೇನು ಹೊಡಿತಾರದು ಟ್ಯಾಕ್ಟ್ರಿ ಹೊಡಿತಾರೆ, ಏನಂತೀರಿ ಅದಕ್ಕೆ ಏನಂತೀರಿ? ಹರಗೋದು, ಹೌದ್ರೆ? ಗಳೆ ಹೊಡಿದಂತಾರೆ, ನಾಂಗರಣಿ ಮರಾಠಿ ಮದಿ ಅಲ್ಲ ಏನಂತಾರು. ಒಬ್ಬ ಮೊದಲ ಬಿರುಸದಂಥ ಭೂಮಿಯನ್ನು ಹರಗ್ತಾನೆ, ಹರಿಗಿ ಮಾಡಿ ಎಲ್ಲ ಹೆಂಟೆಯನ್ನು ಹೊಡಿತಾನೆ, ಹೊಲಸು ಕಸ ಎಲ್ಲ ತೆಗೆದು ಒಡ್ಡಿಗೆ ಹಾಕ್ತಾನೆ, ಸಾಲಿಗೆ ಗೊಬ್ಬರ ಚೆಲ್ತಾನೆ, ಸಾಲಿಗೆ ಹಾಕ್ತಾನೆ, ಎಲ್ಲ ನೀರಿನ ವ್ಯವಸ್ಥೆ ಮಾಡ್ತಾನೆ. ಆಮೇಲೆ ಸುಂದರವಾದಂಥ ಸ್ವಚ್ಛ ಭೂಮಿಯಲ್ಲಿ ಗೊಬ್ಬರ ಹಾಕಿ ಆಮೇಲೆ ಬೀಜ ಊರಿ ಚೆನ್ನಾಗಿ ನೀರು ಬಿಟ್ಟು ಕಸ ಕಡ್ಡಿ ತೆಗೆದು 6-8 ತಿಂಗಳು ಕಷ್ಟಪಟ್ಟು ಒಂದಿನ ಆ ಭೂಮಿ ತಾಯಿಗಳ ಒಳಗಿರುವಂಥ ಸುಂದರವಾದಂಥ ಮುತ್ತಿನಂಥ ಕಾಳ ಟ್ಯಾಕ್ಟರ್ ತುಂಬಿಕೊಂಡು ಮನೆಗೆ ಬರ್ತಾನ. ಅದರ ಕಸದೊಳಗೆ ಎಂದೂ ಬಿತ್ತೋದಿಲ್ಲ. ಕಸ ಹಸನ ಮಾಡಿ ಭೂಮಿ ಹದ ಮಾಡಿ ಗೊಬ್ಬರ ಹಾಕಿ ನೀರು ವ್ಯವಸ್ಥೆ ಮಾಡಿ ಬಿತ್ತಾನೆ. ಹೆಂಗೋ ಒಬ್ಬ ಗುರು ಈ ಸತ್ಸಂಗ ಈ ಪ್ರವಚನ ಯಾಕೆ ಮಾಡ್ಬೇಕು ಸ್ವಾಮೀಜಿ ಅಂದರೆ ಮತ್ತೆ 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 ನಾವು ಬರ್ತೀವಿ ಅಂತಲ್ಲ, ಹಿಂದೆ ಏನಿತ್ತು ಗೊತ್ತಿಲ್ಲ, ಮುಂದೇನಾಗ್ತೀವಿ ಗೊತ್ತಿಲ್ಲ. ಈಗಂತೂ ಪಕ್ಕ ಇದ್ದೀವಿ. ಎಲ್ಲೇ ಅಡವಿ ಸಿದ್ದಪ್ಪನ ಮಠದಾಗ ಅಪ್ಪೋಳ ಮುದಿಗಂತೂ ಇದ್ದೀವಿ. ಯಾವಾಗ ಹೋಗ್ತೀವಿ ಅದು ಗೊತ್ತಿಲ್ಲ. ಅದಕ್ಕಾಗಿ ನಾವು ಒಳ್ಳೆಯವರ ಸಂಘ ಮಾಡಬೇಕು. ಗುರು ಏನು ಮಾಡ್ತಾನಂದ್ರೆ ನಮ್ಮ ಮನಸ್ಸನ್ನು ಸ್ವಚ್ಛ ಮಾಡ್ತಾನ. ನಮ್ಮ ಮನಸ್ಸಿನೊಳಗಿರುವಂಥ ಕಸ ಐತೆಲ್ಲ ಆ ಎಲ್ಲ ಕಸವನ್ನು ತೆಗೆದು ನಮ್ಮ ಮನಸ್ಸು ಸ್ವಚ್ಛ ಮಾಡಿ ಅಲ್ಲಿ ಭಕ್ತಿ ಬೀಜವನ್ನು ಊರ್ತಾನ, ನಾಮಸ್ಮರಣೆ ನೀರು ಹಣಿಸ್ತಾನ, ಶ್ರದ್ಧಾ ಅನ್ನುವಂಥ ಗೊಬ್ಬರ ಹಾಕ್ತಾನ, ಆಚಾರದ ಸಂಸ್ಕಾರದ ಬೆಲೆ ಹಾಕಿ ಕಾಮ ಕ್ರೋಧ ಅಂತಕ್ಕಂಥ ಪಶುಗಳ ಬಂದ ನಮ್ಮ ಹೃದಯದಲ್ಲಿರುವಂಥ ಭಕ್ತಿ ಬೆಳೆ ಕೆಡಿಸೋದು ಬೇಡ ಅಂತ ಯಾವಾಗಲೂ ಸಮಾಜದಾಗ ಕೈಯಾಗ ಒಂದು ಧರ್ಮದಂಡ ಹಿಡ್ಕೊಂಡು ನಮ್ಮ ಭಕ್ತಿಯನ್ನು ಉಳಿಸ್ಕೊಂಡು ಒಂದಿನ ಅದೇ ಹೃದಯ ಬಲುತ್ತ ಭಕ್ತಿ ಬಲುತ್ತ ಒಂದಿನ ಭಗವಂತನುವಂಥ ಮುಕ್ತಿ ಫಲ ದೊರೆತು ನಮ್ಮ ಜೀವನ ಉದ್ಧಾರ ಆಗೋ ಪರ್ಯಂತರವಾಗಿ ನಮ್ಮ ರಕ್ಷಣೆ ಮಾಡ್ತಕ್ಕಂಥ ಯಾವಂದ್ರೆ ಸದ್ಗುರು ಅಂತ ನಾವು ಹೇಳಿದೆ. ಯಾವಲ್ರೇ? ಇಬ್ಬರು ರೈತರಂದ್ರೆ ಗೊತ್ತಾತ್ರೇವ? ಕೃಷಿಕರು ರೈತರು ಇಬ್ಬರು. ಯಾರ್ರೀ ಸ್ವಾಮಿಗಳ? ನಮ್ಮ ಊರು ತುಂಬ ನಮ್ಮ ಟ್ಯಾಕ್ಟರ್ದ ನಾವು ರೈತರ. ಆದ್ರೆ ನಮ್ಮ ಪ್ರವಚನದಾಗ ಹೇಳೋದು ರೈತರು ಇಬ್ಬರು. ಯಾರ್ರೀ? ಊರು ಹೊರಗೆಲ್ಲ ನಿಮ್ಮವೆಲ್ಲ ಕೂರಿಗೆ ಗಟ್ಟಲೆ ಜಮೀನು ಅದಾವಲ್ಲ, ನೀವೆಲ್ಲ ರೈತರೇ ಇದ್ದೀರಿ. ಊರು ಹೊರಗಿದ್ದಂಥ ನಮ್ಮ ಭೂಮಿಗಳನ್ನೆಲ್ಲ ಚೆನ್ನಾಗಿ ಸ್ವಚ್ಛ ಮಾಡಿ ಬಿತ್ತಿ ಬೆಳೆ ಮಾಡವನಲ್ಲ ಅವೊಬ್ಬ ರೈತ. ನಿಸರ್ಗದೊಳಗಿರುವಂಥ ಕೃಷಿಕ. ನಿಮ್ಮೆಲ್ಲ ರೈತರು ಇದ್ರಲ್ಲ, ಊರು ಹೊರಗಿನ ಭೂಮಿ ಬೆಳೀತಕ್ಕಂಥ ಒಬ್ಬ ರೈತ. ಕಸ ಕಡ್ಡಿ ತೆಗೆದು ಭೂಮಿ ಸ್ವಚ್ಛ ಮಾಡಿ ಮುತ್ತಿನಂಥ ಕಾಳ ಕಬ್ಬು ಬೆಳೀತಕ್ಕಂಥವ ಊರು ಹೊರಗಿರುವ ಒಬ್ಬ ರೈತ. ಆದರೆ ಇಲ್ಲಿ ಸಮಾಜ ಅನ್ನುವಂಥದ್ದು ಒಂದು ಭೂಮಿ ಐತೆಲ್ಲ, ನಾವೆಲ್ಲ ಇದ್ದೀವೆಲ್ಲ. ಈ ಸಮಾಜ ಮಧ್ಯದಲ್ಲಿ ಇದ್ಕೊಂಡು ನಮ್ಮ ಮನುಷ್ಯನಾಗ
ಕುಂಟಿ ರೆಂಟಿ ಹೊಡೆದು, ನಮ್ಮ ಅಹಂಕಾರ ಹೆಂಟಿ ಹೊಡೆದು, ನಮ್ಮ ಕಾಮಕ್ರೋಧ ಕಸ ಅಂತಕ್ಕಂಥ ತೆಗೆದು ಹಾಕಿ ನಮ್ಮ ಹೃದಯದ ಭಕ್ತಿ ಬೀಜವನ್ನು ಬಿತ್ತಿ ಮುಕ್ತಿ ಫಲ ಕೊಡ್ತಕ್ಕಂಥವ, ನಮ್ಮ ಹೃದಯದ ಸ್ವಚ್ಛ ಮಾಡಿ ಇಲ್ಲಿ ಸುಂದರವಾದಿರ್ತಕ್ಕಂಥ ಭಕ್ತಿ ಬೆಳಿತಕ್ಕಂಥವನಲ್ಲ, ಇವಂಗೂ ಒಬ್ಬ ರೈತ ಅಂತ ಹೇಳ್ತಾರೆ, ಇವಂಗ ಜ್ಞಾನ ಕೃಷಿಕ ಅಂತ ಹೇಳ್ತಾರೆ. ಹೊರಗಿನ ಭೂಮಿ ಬಿತ್ತಾನ, ಗುರು ಅನ್ನತಕ್ಕಂಥವ್ ನಮ್ಮ ಮನಸ್ಸು ಭೂಮಿಯನ್ನು ಬಿತ್ತಾನ. ಅವ ಹೊರಗಿನ ಕಸ ಕಡ್ಡಿ ತೆಗಿತಾನ, ಗುರು ಪ್ರವಚನ ಮುಖೇನ ನಮ್ಮೊಳಗಿರ್ತಕ್ಕಂಥ ಕಾಮಕ್ರೋಶ ಕಸ ತೆಗಿತಾನ. ಜ್ಞಾನ ಕಡ್ಡಿ ಹಚ್ಚಿ ನಮ್ಮ ಕರ್ಮಗಳನ್ನು ಸುಡುತ್ತಾನ, ಅಹಂಕಾರ ಹೆಂಟಿ ಹೊಡಿತಾನ. ಅಲ್ಲಿ ಸುಂದರವಾದಂಥ ಗುರುಮಂತ್ರ ಅನ್ನತಕ್ಕಂಥ ಸುಂದರವಾದಂಥ ಸಂಸ್ಕಾರ ಬೀಜನ್ನು ಬಿತ್ತಿ ಶ್ರದ್ಧಾ ಗೊಬ್ಬರ ಹಾಕಿ ನಿರಂತರ ಶಿವಪೂಜೆ ನಾಮಸ್ಮರಣೆ ಅಂತ ನೀರನ್ನು ಹಣಸಿ ಆಚಾರ ಸಂಸ್ಕಾರ ಬೇಲಿ ಹಾಕಿ ಯಾವಾಗೂ ಸಮಾಜದಾಗ ಮೇಲೆ 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 ಬಂದು ನಮ್ಮ ನೆತ್ತರಗೊಳಿಸಿ ಒಂದಿನ ನಮ್ಮೊಳಗೆ ಭಕ್ತಿ ಬೆಳೆದು ಪರಮಾತ್ಮನ ಪಡಿಸ್ಕೊಡ್ತಾನಲ್ಲ, ಅವ ಜ್ಞಾನ ಕೃಷಿಕ. ಸಮಾಜ ಅನ್ನುವಂಥ ಭೂಮಿಯನ್ನು ಮಧ್ಯದಲ್ಲಿ ಇರ್ತಕ್ಕಂಥ ಕೃಷಿಕ ಅವನಿಗೆ ಸದ್ಗುರು ಅಂತ ಹೇಳ್ತಾನೆ. ಇದು ರೈತ ಇನ್ನೊಂದು ಮಾತ್ರಿ, ರೈತ ಹೊಲಕ್ಕೆ ಹೋಗ್ಲಿಕ್ಕೆ ಏನಾಗ್ತದೆ, ಭೂಮಿ ಎಲ್ಲ ಕೆಟ್ಟ ಕಾಡಾಗ್ತದೆ. ಭೂಮಿ ಕಡೆ ರೈತ ಹೋಗ್ಲಿಕ್ಕೆ ಎಲ್ಲ ಮುಳ್ಳಿನ ಗಿಡ ನಾಡ್ತಾವ. ಸಮಾಜದಲ್ಲಿ ಗುರು ಅನ್ನತಕ್ಕಂಥವು ಬರೆದಿದ್ರೆ ನಮ್ಮ ಮನಸ್ಸುಗಳೆಲ್ಲ ಹೊಲಸು ತಿಪ್ಪೆ ಆಗಿ ನಂದೊಂದು ನಿನ್ನೊಂದು ಜಗಳಾಟ ಆಗಿ ಊರು ಮುಂದಿನ ತಿಪ್ಪೆ ಆಗ್ತಾವ. ಭೂಮಿ ಸ್ವಚ್ಛದ ಬೆಳೆ ಬರಬೇಕಾದ್ರೆ ನಾವು ಹೊಲಕ್ಕೆ ಹೋಗ್ಬೇಕು. ಸಮಾಜ ಸ್ವಚ್ಛದ ಎಲ್ಲರೂ ಸದ್ಮಾರ್ಗದಲ್ಲಿ ಬರಬೇಕಾಗಿತ್ತಂದ್ರೆ ಸದ್ಗುರು ಅನ್ನತಕ್ಕಂಥ ಗುರು ಬರಬೇಕು ಸಮಾಜ. ಸ್ವಾಮಿಗಳು ಹಂಗ ಬಂದು ಪ್ರಸಾದ ಮಾಡಿ ಹೊಂಟ್ರಪ್ಪ ಅನ್ನೋದು ಬೇಡ, ಇನ್ನೊಂದು 2-3 ದಿನ ಅದ ಸಂತರು ಬಹಳ ಸುಂದರವಾಗಿ ಹೇಳ್ತಾರೆ. ಭಗವಂತನ ಪಡ್ಕೊಳ್ಳೋಗೋಸ್ಕರವಾಗಿ ನಾವು ಏನು ಮಾಡಬೇಕಂದ್ರೆ ಏನೂ ಅಲ್ಲ, ಶುದ್ಧವಾದಂಥ ಮನಸ್ಸಿನಿಂದ ಭಗವಂತನನ್ನು ಪ್ರೀತಿಸು, ಅವನು ಪೂಜಿಸೋದು, ಅವನು ಸ್ಮರಿಸೋದು, ಅವನು ಧ್ಯಾನಿಸೋದು. ಯಾವಾಗ ಒಂದಿಷ್ಟು ಗುರುಗಳು ಸಿಗ್ತಾರೆ, ಅಲ್ಲಿ ಹೋಗಿ ಸತ್ಸಂಗ ಮಾಡಿ ಮನಸ್ಸು ಸ್ವಚ್ಛ ಮಾಡಿಕೊಳ್ಳೋದು. ಸತ್ಕರ್ಮದಲ್ಲಿ ಕೈ ಶುದ್ಧ, ಭಗವಂತ ನೆನೆಯುವಂಥ ಮನಸ್ಸು ಶುದ್ಧ, ನಡೆಯುವಂಥ ಸತ್ಮಾರ್ಗದಲ್ಲಿ ಎರಡೂ ನಮ್ಮ ಪಾದಗಳ ಶುದ್ಧ, ಭಾವ ಶುದ್ಧ, ಎಲ್ಲವೂ ಶುದ್ಧ ಇಟ್ಕೊಂಡು ನಾವು ಇದ್ರಾಗ ನಡೆಯೋದ್ರಿಂದ ಮನುಷ್ಯ ಜನ್ಮಕ್ಕೆ ಬಂದು ಒಮ್ಮೆ ನಾವು ದೇವ್ರನ್ನ ಕಾಣಬೇಕಾಗಿದೆ. ದೇವ್ರೆಲ್ಲರೂ ಹೊರಗೆ ಕಾಣಬೇಕಂತಲ್ಲ. ಅದಕ್ಕೆ ನಿನ್ನ ಹೇಳಿದೆ, ಮುಖ ನಮ್ಮದೇ ಇದ್ದರೂ ಕೂಡ ನಮ್ಮ ಮುಖ ನೋಡ್ಕೊಳ್ಳೋ ಸಲುವಾಗಿ ಕೈಯಾಗ ಒಂದು ಕನ್ನಡಿ ಬೇಕು ಅಲ್ಲ. ನಮ್ಮ ಮುಖ ನೋಡೋಗೋಸ್ಕರವಾಗಿ ನಮ್ಮಲ್ಲಿ ಒಂದು ಕನ್ನಡಿ ಬೇಕು. ಈ ಮುಖ ನಾಶ ಆಗ್ತದೆ, ಕನ್ನಡಿ ಹೊಡಿತದೆ. ಅದರ ಮನುಷ್ಯನ ಆಚೆ ಕಡೆ ಇನ್ನೊಂದು ನನ್ನ ರೂಪ ಐತೆಲ್ಲ ನಾಶ ಆಗಲಾರ್ದು, ಆ ಮುಖನೂ ನಾವು ನೋಡಬೇಕು. ಆ ಮುಖ ನೋಡಬೇಕಾಗಿತ್ತು ಅಂದ್ರೆ ಸದ್ಗುರು ಅನ್ನುವಂಥ ಜ್ಞಾನ ಕನ್ನಡಿ ಜೀವನದಲ್ಲಿ ಬೇಕು. ಒಮ್ಮೆ ಒಳಗಿರುವಂಥ ಆತ್ಮ ಅನ್ನುವಂಥ ದೀಪ ಬೈಲಾದ ಒಳಕ ಆ ಪಣತಿ ಒಂದಿಟ್ಟು ಸ್ವಚ್ಛ ಮಾಡಿ ಏನೋ ಬಟ್ಟೆಯಾಗ ಸುತ್ತಿ ಮುಂದಿನ ಸಲ ನವರಾತ್ರಿಗೆ ದೀಪ ಹಾಕಬೇಕಂತ ಇಡ್ತಾರ. ಇದ್ರೊಳಗಿಂದ ದೀಪ ಹಾರಿತ್ತಂದ್ರೆ ಊರು ಹೊರಗೆ ತಗೊಂಡು ಹೋಗಿ ಒಂದಿಷ್ಟು ಮಣ್ಣಾಗ ಹಾಕಿ ಮಂಡ್ರೆ ಆಗ್ತದೆ, ಕಡ್ಡಿ ಮುಟ್ಟಿ ಒಂದಿಷ್ಟು ಬೂದಿ ಆಗ್ತದೆ ಜೀವನದಲ್ಲೇ ಆಗ್ತದ. ಜೀವನದಲ್ಲಿ ಇದನ್ನು ಬಿಟ್ಟರೆ ಏನು ಜೀವನ? ನಾವ್ಯಾರು? ಜಗತ್ತನ್ನು ನಿರ್ಮಾಣ ಮಾಡಿರ್ತಕ್ಕಂಥ ದೇವರೇನು? ಅತಿರಥಿ ಮಹಾರಥಿಗಳೇ ಜಗತ್ತಿನಲ್ಲಿ ಬಂದು ಹೋದಾಗ ನಾವು ಯಾರೂ ಇಲ್ಲ. ಅದಕ್ಕಾಗಿ ಒಂದು ಗೊತ್ತಿರಲಿ, ಇದನ್ನೆಲ್ಲ ನಡೆಸ್ತಕ್ಕಂಥವ ದೇವರ, ಇದನ್ನೆಲ್ಲ ನುಡಿಸ್ತಕ್ಕಂಥವ ದೇವರ. ಜಗತ್ತಿನಂತರ್ಯಾಮಿಯಾಗಿರುವಂಥ ಒಂದು ಸತ್ಯ ಭಗವಂತಂತೂ ಒಂದು ಏನು ಅದ್ಭುತ ತತ್ವ ಇದೆಯಲ್ಲ, ಆ ಸತ್ಯವನ್ನು, ಆ ಭಗವಂತನನ್ನು ಪ್ರಾಣಕ್ಕಿಂತ ಪ್ರಾಣ ಅಂತ ಸತ್ಯ ದೇವರನ್ನು ಪ್ರೀತಿ ಮಾಡೋದತ್ತೆಲ್ಲ ಅದಕ್ಕೆ ಭಕ್ತಿ ಅಂತ ಹೇಳ್ತಾರೆ. ಸ್ವಾಮೀಜಿ ಭಕ್ತಿ ಅಂದರೆ ಏನು? ನೀವು ನನ್ನ ಕೇಳ್ಬೋದು. ಸ್ವಾಮೀಜಿ ಭಕ್ತಿ ಅಂದರೆ ಏನು? ಭಕ್ತಿ ಅಂದರೆ ಏನೂ ಇಲ್ಲ, ಶುದ್ಧವಾಗಿರುವಂಥ ನಮ್ಮ ಮನಸ್ಸಿನಲ್ಲಿರುವಂಥ ಪ್ರೀತಿ. ನಮ್ಮ ಯಾರಲ್ಲಿ ಪ್ರೀತಿ ಇಲ್ಲಂತಿಲ್ಲ, ನಮ್ಮ ಎಲ್ಲರಲ್ಲೂ ಪ್ರೀತಿ ಇದೆ. ಅದರ ಪ್ರೀತಿಯನ್ನು ನಾವು ಎಲ್ಲಿ ಸಮರ್ಪಿಸಬೇಕಲ್ಲ ಅಲ್ಲಿ ಸಮರ್ಪಣೆ ಮಾಡ್ತಾ ಇಲ್ಲ ಅಲ್ಲ. ಕುಡಿಯೋದ್ರ ಮ್ಯಾಗ ನಮ್ಮ ಪ್ರೀತಿ ಚೆಲ್ತಾ ಇದ್ದೀವಿ, ತಿನ್ನೋದ್ರ ಮ್ಯಾಗ ನಮ್ಮ ಪ್ರೀತಿಯನ್ನು ಚೆಲ್ತಾ ಇದ್ದೀವಿ, ಹಣದ ಮ್ಯಾಲೆ ನಮ್ಮ ಪ್ರೀತಿಯನ್ನು ಚೆಲ್ತಾ ಇದ್ದೀವಿ, ದ್ವೇಷ ಅಹಂಕಾರಕ್ಕಾಗಿ ಪ್ರೀತಿಯನ್ನು ಚೆಲ್ತಾ ಇದ್ದೀವಿ, ಕ್ಷಣಿಕ ಸುಖಕ್ಕಾಗಿ ಆ ಪ್ರೀತಿಯನ್ನು ವೇಸ್ಟ್ ಎಲ್ಲಿ ಉಪಯೋಗ ಮಾಡಬೇಕಲ್ಲ ಉಪಯೋಗ ಮಾಡಲಾರದೆ ಕೆಟ್ಟದಕ್ಕೆ ಉಪಯೋಗ ಮಾಡ್ತಾ ಇರೋದ್ರಿಂದ ಅದು ಪ್ರಪಂಚ, ಅದು ದ್ವೇಷ, ರಾಗ, ಕಾಮ, ಮೋಹ ಅನಿಸ್ಕೊಳ್ತದ. ಅದೇ ಪ್ರೀತಿ. ಅದನ್ನೇ ಒಂದಿಟ್ಟು ಕೆಟ್ಟದ್ರ ಮ್ಯಾಗಿನ ತೆಗೆದು ಹಾಕಿ ಶುದ್ಧ ಮನಸ್ಸಿನಲ್ಲಿ ಪ್ರೀತಿಯನ್ನು ದೇವ್ರ ಮೇಲೆ ಸಮರ್ಪಣೆ ಮಾಡಿದಾಗ ಅದೇ ಪ್ರೀತಿ ಇವತ್ತಿನ ದಿನ ಭಕ್ತಿ ಅನ್ನಿಸ್ಕೊಳ್ತದೆ. ನಮ್ಮ ಜೇಬಿನೊಳಗೆ ಒಂದು 100 ರೂಪಾಯಿ ಅದಂತ ತಿಳ್ಕೊಳ್ಳಿ. ಜೇಬಂತಿರಲ್ಲ, ಕಿಸೆ ಅಲ್ಲ, ಪಾಕೆಟ್. ನಮ್ಮ ಜೇಬಿನೊಳಗೆ ಒಂದು 100 ರೂಪಾಯಿ ಇದೆ ಅಂತ ತಿಳ್ಕೊಳ್ಳಿ. ಆ 100 ರೂಪಾಯಿಯನ್ನು ಪ್ಯಾಟಿಯೊಳಗೆ ತೊಗೊಂಡು ಹಣ್ಣುಗಳನ್ನು, ತರಕಾರಿಯನ್ನು ಚೆನ್ನಾಗಿ ಮನೆಯಲ್ಲಿ ತೊಗೊಂಡು ಹೋಗಿ ಹಣ್ಣು ಕೊಟ್ಟರೆ ಎಲ್ಲ ಮಕ್ಕಳು, ಪರಿವಾರದವ್ರು ಎಲ್ಲರೂ ತಿಂದು ಖುಷಿ ಪಡ್ತಾರೆ. ಒಂದು 100 ರೂಪಾಯಿ ಹಣ್ಣು ತರಕಾರಿ ಒಯ್ಬೋದು.
ಅದೇ 100 ರೂಪಾಯಿದು ಕಾಯಿ ಕರ್ಪೂರ ದೇವರಿಗೆಲ್ಲ ದೀಪ ಎಲ್ಲ ತಂದು ಮಾಡಿದರೆ ಅದು ಪೂಜೆ ಆಗ್ತದೆ. ಯಾರೇ ಕಷ್ಟದಲ್ಲಿ ಬಡ ಮಕ್ಕಳಿದ್ರೆ 100 ರೂಪಾಯಿ ಬುಕ್ಸಿಗೆ ಪೆನ್ನಿಗೆ ಕೊಟ್ಟರೆ ಪುಣ್ಯದ ಕೆಲಸ ಬರ್ತಾಯಿದೆ ಅಲ್ಲ. ಪರೋಪಕಾರಕ್ಕಾಗಿ 100 ರೂಪಾಯಿ ಯೂಸ್ ಆಗ್ತದೆ, ಪೂಜೆ ಧರ್ಮಕ್ಕಾಗಿ 100 ರೂಪಾಯಿ ಯೂಸ್ ಆಗ್ತದೆ, ಪರಿವಾರಕ್ಕಾಗಿ ಹಣ್ಣು ಕಾಯಿಗಳಿಗೆ ಉಪಯೋಗ ಆಗ್ತದೆ. ಇದೇ ಒಂದು 100 ರೂಪಾಯಿ ತೊಗೊಂಡು ಡ್ರಿಂಕ್ ಮಾಡಲಿಕ್ಕೆ ಹೋದ 100 ರೂಪಾಯಿ 200 ರೂಪಾಯಿ ಕೊಟ್ಟು ಚೆನ್ನಾಗಿ ಕುಡಿದು ಕೆಟ್ಟದನ್ನು ತಿಂದು ರಸ್ತಾದ ಮ್ಯಾಗ ಬಂದು ಬಿದ್ದರೆ ತಪ್ಪ್ಯಾರ್ದು. 100 ರೂಪಾಯಿದಲ್ಲ, ನಾ ಹೇಳೋದು ಗೊತ್ತಾಯ್ತಾ ನಿಮಗೆ? 100 ರೂಪಾಯಿ ತಪ್ಪಲ್ಲ, 100 ರೂಪಾಯಿ ಪಾಪ ಏನೂ ಮಾಡಂಗಿಲ್ಲ. ಎದಕ್ಕೆ ಬಳಸಬೇಕು ಎದಕ್ಕೆ ಬಳಸಬಾರ್ದು ಅನ್ನೋಂಥ ಜವಾಬ್ದಾರಿ ನನ್ನ ಕೈಯಲ್ಲಿದೆ. ಮನುಷ್ಯನೇ ಮಾಂಸದ ಅಂಗಡಿಗೆ ಹೋಗ್ತದೆ, ಹೂವಿನ ಅಂಗಡಿಗೆ ಹೋಗ್ತದೆ. ಹೂವು ಕಾಯಿಗೆ ಬಳಸಬೇಕೋ ಮಾಂಸ ಸೆರೆಗಾಗಿ ಬಳಸಬೇಕೋ ಅದು ನಿನ್ನ ಜವಾಬ್ದಾರಿ. ಹಾಗೆ ಭಗವಂತ ನಮಗೊಂದು ಮನಸ್ಸನ್ನು ಕೊಟ್ಟಿದ್ದಾನೆ. ಏನು ಕೊಟ್ಟಾನ? ದೇವರು ನಮಗೊಂದು ಮನಸ್ಸನ್ನು ಕೊಟ್ಟಿದ್ದಾನೆ, ಮನಸ್ಸಿನ ಜೊತೆಗೆ ಒಂದು ಶರೀರ ಕೊಟ್ಟಿದ್ದಾನೆ, ಜಗತ್ತಿನ ಜೊತೆಗೆ ಬದುಕೋ ಸಲುವಾಗಿ ಒಂದು ಮತಿ ಬುದ್ಧಿಯನ್ನು ಕೊಟ್ಟಿದ್ದಾನೆ, ಕರ್ಮ ಕಾಯಕ ಮಾಡೋ ಸಲುವಾಗಿ 2 ಕೈ ಕೊಟ್ಟಾಗ ಒಳಗಿರುವಂಥ ಮನಸ್ಸು ಐತೆಲ್ಲ ಮನುಷ್ಯನೇ, ಇದನ್ನು ಕಾಮ ಕ್ರೋಧ ದ್ವೇಷ ಅಜ್ಞಾನಕ್ಕಾಗಿ ಬಳಸಿದ ಬಳಿಕ ಬಂಗಾರದಂಥ ಬೆವರು ಸುರಿಸಿದಂಥ ಹಣವನ್ನು ಕೆಟ್ಟದು ಕುಡಿಯೋ ಸಲುವಾಗಿ ಬಳಸಿದಂಗೆ ದೇವರು ಕೊಟ್ಟಂಥ ಈ ಜೀವನವನ್ನು ಕೆಟ್ಟದಕ್ಕಾಗಿ ಬಳಸಿದ್ರೆ ಜೀವನ ನರಕಮಯ ಆಗುತ್ತದೆ. ದಾನಕ್ಕಾಗಿ ಧರ್ಮಕ್ಕಾಗಿ ನಿತ್ಯ ಭಗವಂತನ ಉಪಾಸಕ್ಕಾಗಿ ಮನಸ್ಸನ್ನು ಉಪಯೋಗ ಮಾಡಿದ ಬಳಿಕ ಇದೇ ಮನಸ್ಸು ಇವತ್ತಿನ ದಿನ ಸತ್ಯವಾಗಿರುವಂಥ ಮಹಾದೇವನ ಪದ ತಲದಲ್ಲಿ ಬ್ರಹ್ಮರಾಂಬಿಕೆ ಆ ಸತ್ಯದ ಬೆಳಕದ ಪರ್ಯಂತರವಾಗಿ ಈ ಮನಸ್ಸು ನಮ್ಮನ್ನು ತೊಗೊಂಡು ಹೋಗ್ತದೆ. ಮನುಷ್ಯನೇ ಮನಸ್ಸನ್ನು ಎದಕ್ಕೆ ಬಳಸಬೇಕು ಎದಕ್ಕೆ ಬಳಸಬಾರ್ದು ಇದು ನಮ್ಮ ಜವಾಬ್ದಾರಿ ಅಲ್ಲೇನೋ. ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಸಂತರೇನು ಹೇಳ್ತಾರೆ? ನಮ್ಮ ಹೃದಯದಲ್ಲಿರುವಂಥ ಪ್ರೀತಿ ಐತಿಲ್ಲ, ಪ್ರೀತಿ ಅನ್ನೋದು ಎಲ್ಲರಲ್ಲಿದೆ. ಒಂದು ಸುಂದರವಾದಂಥ ಪಶು ಪಕ್ಷಿ, ಒಂದು ಅರಣ್ಯದಲ್ಲಿ ಒಂದು ಪಕ್ಷಿ ಇದ್ದರೂ ಕೂಡ ಹುಲ್ಲಿನೊಂದೊಂದು ಚಿಕ್ಕದಾದಂಥ ಮನೆ ಕಟ್ಕೊಂಡು 2 ಮಕ್ಕಳನ್ನ ಜೋಪಾನ ಮಾಡಿ ಎಲ್ಲೋ ರಸ್ತೆದ ಮೇಲೆ ಇರತಕ್ಕಂಥ ಕಾಳುಗಳನ್ನು ತಿಂದು 2 ಮಕ್ಕಳನ್ನ ಜೋಪಾನ ಮಾಡೋಂಥ ಒಂದು ಪಕ್ಷಿ ಹೃದಯದಲ್ಲೂ ಕೂಡ ಪ್ರೀತಿ ಇದೆ. ನಮ್ಮ ಓಣಿಯಲ್ಲಿ ಎಲ್ಲೋ ಒಂದು ನಾಯಿ ಒಂದು ಮರಿ ಹಾಕಿದ್ರೆ ಎಲ್ಲ ಕಡೆ ತಿರುಗಾಡಿ ಬರ್ತದೆ, ಆದರೆ ಮಕ್ಕಳನ್ನ ಬಿಡೋದಿಲ್ಲ. ಒಂದು ಮಗುಗೆ ಏನರ ಆಗಿತ್ತಂದ್ರೆ ರಾತ್ರಿ ಅದನ್ನು ಹಿಡ್ಯಾಕೆ ಹೋಗೋರು ಬೆನ್ನು ಹತ್ತದ. ಪಶು ಪಕ್ಷಿ ಪ್ರಾಣಿ ಜೀವ ಜಂತುಗಳಲ್ಲಿ ಭಗವಂತ ಒಳಗೆ ಒಂದು ಇಟ್ಟಾನ, ಏನಿಟ್ಟಾನ? ಪ್ರೀತಿ ಅಂತಕ್ಕಂಥದ್ದನ್ನು ಇಟ್ಟಾನ. ಪ್ರೀತಿ ಇರಲಾರ್ದ ಬದುಕಲಾಕ ಬರೋದಿಲ್ಲ. ನಾವು ಬದುಕೋದೇ ಪ್ರೀತಿ ಜೊತೆಗೆ, ಹಣದ ಜೊತೆಗೆಲ್ಲ, ಮಕ್ಕಳ ಮರಿ ಜೊತೆಗೆಲ್ಲ, ಹೆಂಡತಿ ಜೊತೆಗೆಲ್ಲ. ಪ್ರೀತಿಯನ್ನು ತೆಗೆದು ಸಂಸಾರ ಕಡೆ ನೋಡ್ರಿ, ಏನೂ ಇಲ್ಲ, ಬೈಲ ಏನೂ ಇಲ್ಲ, ಕೊರಡಗನ್ನ ಬರಡ ಭೂಮಿಯ ಕತ್ತರ ಕಾಣ್ತದೆ. ಬದುಕಿಗೆ ರಸ, ಬದುಕಿಗೆ ರುಚಿ, ಬದುಕಿ ತೃಪ್ತಿ ತರೋದು ಯಾವುದು ಸ್ವಾಮೀಜಿ ಅಂದರೆ ನಮ್ಮೊಳಗಿರ್ತಕ್ಕಂಥ ಪ್ರೀತಿ. ವ್ಯಾವಹಾರಿಕ ಜಗತ್ತಿನಲ್ಲಿ ಇದಕ್ಕೆ ಪ್ರೀತಿ ಮೋಹ ನಾನು ನನ್ನದಂತಾರೆ. ಆಧ್ಯಾತ್ಮ ಕ್ಷೇತ್ರದಲ್ಲಿ ಇದೇ ಪ್ರೀತಿಗೆ ಭಕ್ತಿ ಅಂತ ಹೇಳ್ತಾರೆ. ಅಂಥ ಸುಂದರವಾದಂಥ ಭಕ್ತಿ ಯಾವುದೈತಿಲ್ಲ ಅದಕ್ಕೆ ಸಂತರು ಹೇಳಿದರು ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಕಥೆಯ ಹೆಸರು ಒಗ್ಗಟ್ಟಿನಲ್ಲಿ ಬಲವಿದೆ. ರೈತ ಅವನ 3 ಮಕ್ಕಳ ಮುಖವನ್ನು ನೋಡಿದ. ಆಗ ಆ 3 ಜನ ಮಕ್ಕಳಿಗೂ ಅಪ್ಪ ಏನು ಹೇಳುತ್ತಾರೆ ಎಂದು ಅರ್ಥವಾಯಿತು. ನಾವು ಯಾವಾಗಲೂ ಜಗಳವಾಡ್ತಾ ಇದ್ರೆ ಸೇರಿ ಬಾಳುವುದಕ್ಕೆ ಆಗುವುದಿಲ್ಲ. ಇದರಿಂದ ಹೊರಗಿನ ಮನುಷ್ಯರು ಅವರ ಲಾಭಕ್ಕಾಗಿ ಉಪಯೋಗಿಸಿಕೊಳ್ಳುತ್ತಾರೆ. ಅದೇ ನಾವು ಸೇರಿ ಬಾಳಿದರೆ ಆ ಕಟ್ಟಿಗೆಯ ಕಟ್ಟಿನ ರೀತಿ ನಮ್ಮನ್ನು ಯಾರೂ ಬೇರೆ ಮಾಡುವುದಕ್ಕೆ ಆಗುವುದಿಲ್ಲ. ಆದ್ದರಿಂದ ಅವರ ಜೀವನದಲ್ಲಿ ಯಶಸ್ಸು ಸಿಗುತ್ತದೆ. ಈ ಕಥೆಯಿಂದ ನಾವು ಏನು ತಿಳಿಯುತ್ತೀವಿ ಎಂದರೆ ಒಗ್ಗಟ್ಟಿನಲ್ಲಿ ಬಲವಿದೆ. ಎಲ್ಲರಿಗೂ ಭಕ್ತಿ ಭಾವದಿಂದ ಕೈ ಮುಗಿದು ನಮಸ್ಕರಿಸುವಾಗ ನಾನೇ ಮುಂದೆ, ನೀವೆಲ್ಲ ನನ್ನ ಹಿಂದೆ, ಅದಕ್ಕೋಸ್ಕರ ನಾನು ಶ್ರೇಷ್ಠ ಅಂತ ಹೇಳ್ಕೊಂತೀನಿ. ಹೀಗೆ 5 ಬೆರಳುಗಳು ಕೂಡ ನಾನು ಶ್ರೇಷ್ಠ ಅಂತ ಜಗಳ ಮಾಡಬೇಕಿದ್ರೆ ಒಂದು ಬಲವಾದ ಮುಷ್ಟಿ ಎದುರಿಂದ ಬಂದಂತೆ. ಆ ಮುಷ್ಟಿ ಬಂದಾಗ ಒಂದೊಂದು ಬೆರಳುಗಳು ಏನೇನು ಮಾಡಲಿಕ್ಕಾಗಿಲ್ಲ. ಯಾವಾಗ 5 ಬೆರಳುಗಳು ಕೂಡಿದವೋ ಆಗ ಅದು ಕೂಡ ಒಂದು ಬಲವಾದ ಮುಷ್ಟಿ ಆಯಿತು. ಮುಷ್ಟಿಯೊಳಗೆ ಶಕ್ತಿ ಬಂತು, ಶಕ್ತಿ ಮೂಲಕ ಇನ್ನೊಂದು ಮುಷ್ಟಿಯನ್ನು ಎದುರಲು ಸಿದ್ಧವಾಯಿತು. ಅರ್ಥ ಇಷ್ಟೇ, ನೀತಿ ಇಷ್ಟೇ, ಒಗ್ಗಟ್ಟಿನಲ್ಲಿ ಬಲ ಇದೆ. ನೋಡಿ, ಒಂದು ಜಲಪಾತದ ಆ ಭವ್ಯ ಜಲಪಾತ ಏರ್ಪಡೋದು ಕೋಟ್ಯಾಂತರ ಹನಿಗಳು ಒಟ್ಟಿಗೆ ಸೇರುವುದರಿಂದ. ಅದೇ ರೀತಿ ಮಕ್ಕಳೇ ನಾವು ಒಗ್ಗಟ್ಟಾಗಿರಬೇಕು.
ಸಮಾಜ ಅಭಿವೃದ್ಧಿ ಹೊಂದಬೇಕಾಗಿದ್ದರೆ, ದೇಶವು ಉನ್ನತಿ ಸಾಗಿಸಬೇಕಾಗಿದ್ದರೆ ಎಲ್ಲ ನಾಗರಿಕರು, ಎಲ್ಲ ಪ್ರಜೆಗಳು ಕೂಡ ಒಗ್ಗಟ್ಟಾಗಿರಬೇಕೆಂಬುದೇ ಈ ಕಥೆಯ ಒಂದು ನೀತಿ ಸಂದೇಶ. ಇದೇನು ಪರಮಾತ್ಮ ನಮ್ಮ ಅವ್ವ ಅಪ್ಪ ಕೊಟ್ಟಂಥ ಶರೀರ ಐತಲ್ಲ, ಇದು ಭಗವಂತನ ಗುಡಿ. ಈ ಹೃದಯದೊಳಗೆ ಯಾವ ಒಳಗೆ ಎದ್ಕೊಂಡು ನಮ್ಮ ಜೀವನ ಗಾಡಿ ನಡೆಸಾಕತ್ತಾನಲ್ಲ, ಅವ ಒಳಗಿರುವಂಥ ವಿಠಲ, ಅವ ಇರುವಂಥ ಪರಮಾತ್ಮ ಅಂತ ಹೇಳ್ತಾರೆ. ಯವ್ವ ಸುತ್ತಮುತ್ತ ಇಷ್ಟೆಲ್ಲ ದೀಪ ಉರಿಯಾಕತ್ಯಾವ, ಎಲ್ಲ ಇಲೆಕ್ಟ್ರಿಕ್ ದೀಪ ಉರಿಲಿಕ್ಕತ್ಯಾವ, ಫ್ಯಾನ್ ತಿರ್ಗಾಕತ್ತಾವ, ಲೈಟ್ ಬೆಳಕ ಕೊಡಾಕತ್ತಾವ, ಮೈಕಿನಾಗ ಚಂದ ಆವಾಜ ಬರಾಕತ್ತೈತಿ. ಇದ್ರ ಎಲ್ಲದ್ರ ಹಿಂದೆ ಯಾರದಾರ ಹೇಳ್ರಿ? ಇದ್ರೊಳಗೆ ಬೆಳಕ, ಇದ್ರೊಳಗೆ ಆವಾಜ, ಆ ಫ್ಯಾನ್ ಎಲ್ಲ ತಿರ್ಗಾಕತ್ತಾವ. ಗೊತ್ತೈತೇನ್ರಿ? ಇದು ಕಾಣ್ತದೆ, ಆ ಬೆಳಕು ಕಾಣ್ತದೆ, ಅವು ಹಿಂದೆ ಗೋಣ್ ಹಾಕಕ್ಕೆ ತಿರ್ಗಾಗ್ತಾವ, ಅವು ಕಾಣ್ತಾವ. ಆದ್ರೆ ಅವು ತಿರುಗಬೇಕಾದ್ರೆ, ಇದ್ರಾಗ ಆವಾಜ್ ದೊಡ್ಡದು ಬರಬೇಕಾದ್ರೆ, ಇಟ್ಟೆಲ್ಲ ನಿಮ್ಮ ಮ್ಯಾಗ ನನ್ನ ಮ್ಯಾಗ ಬೆಳಕು ಬೀಳಬೇಕಾದ್ರೆ, ಇದ್ರ ಎಲ್ಲದರ ಹಿಂದೆ ಕಾಣ್ಲಾರ್ದಂಗೆ ಇದ್ರೊಳಗೆ ಒಂದು ವಿದ್ಯುತ್ ಶಕ್ತಿ ಅಂತ ಐತೆಲ್ಲ, ಆ ಶಕ್ತಿ ಒಳಗೆ ಎಲ್ಲ ಥರಾಗ ಐತೆ ಅಂತ ತಿಳ್ಕೊಂಡು ಇವು ಬೆಳಕ ಕೊಡ್ತಾವ, ಇವು ಆವಾಜ್ ಕೊಡ್ತಾವ, ಅವು ತಿರ್ಗಾಕತ್ತಾವ. ಆದರೆ ಇವು ಕಾಣಿದಂಗೆ, ಲೈಟ್ ಕಾಣಿದಂಗೆ, ಈ ವಯರ್ದಾಗ ಹೋದಂಥ ಕರೆಂಟ್ ಕಾಣಂಗಿಲ್ಲ. ಇದನ್ನು ಉಚ್ಚಿ ನೋಡ್ರಿ ಭೀ ಕಾಣಂಗಿಲ್ಲ, ನೋಡಾಕ ಕಾಣಂಗಿಲ್ಲ ಅಂತ ಇಲ್ಲತ್ತಲ್ಲ, ಅದು ಇತರಂದು ಹೊಂಟು ಹೋತಂದ್ರೆ ಇವು ಯಾವ ಕೆಲಸ ಮಾಡಂಗಿಲ್ಲ. ಇದು ತನ್ನ ತೋರ್ಸಕ್ಕೆ ಬರಂಗಿಲ್ಲ, ಕಣ್ಣಿಗೆ ಕಾಣಂಗಿಲ್ಲ. ವಯರ್ ಹರಿದು ನೋಡ್ರೂ ಕಣ್ಣಿಗೆ ಕಾಣಂಗಿಲ್ಲ. ಆದರೆ ಈ ಥರ ಇಲ್ಲ ಅನ್ನಕ್ಕೆ ಹೋದ್ರೆ ಇವು ಯಾವ ನಡೆಯಂಗಿಲ್ಲ, ನೋಡಕ್ಕೆ ಕಂಡಿಲ್ಲ. ಆದರೆ ಎಲ್ಲ ಥರ ಗೆದ್ದು ಬೆಳಕ ಕೊಡ್ತಾವಲ್ಲ, ಹಂಗೆ ನನ್ನೊಳಗೆ, ನಿಮ್ಮೊಳಗೆ, ಭೂಮಿ ಒಳಗೆ, ಗಿಡ ಗಂಟಿ ಒಳಗೆ, ಈ ಜಗತ್ತಿನಾಗ ಎಲ್ಲೋ ಇದ್ರೊಳಗೆ ಇದ್ದು ಕಾಣ್ಲಾರ್ದಂಗೆ ಒಂದು ಶಕ್ತಿ ಐತೆಲ್ಲ, ಈ ಎಲ್ಲದ್ರೊಳಗೆ ಇದ್ದ ಕಾಣ್ಲಾರ್ದಂಥ ಒಂದು ಶಕ್ತಿ ಇದ್ದ ನಮ್ಮನ್ನೆಲ್ಲ ಬದುಕಿಸಿ ನಮ್ಮನ್ನೆಲ್ಲ ನಡೆಸುವಂಥ ಒಂದು ಇದ್ರ ಹಿಂದೆ ಶಕ್ತಿ ಐತೆಲ್ಲ, ಅದಕ್ಕೆ ದೇವ್ರಂತ ಹೇಳ್ತಾರ. ಇದ್ರಾಗ ಐತಿ, ಇದಕ್ಕೆ ಕರೆಂಟ್ ಅಂತಾರ. ಏನಂತಾರೆ ವಿಜ್ಞಾನಿಗಳು? ವಿದ್ಯುತ್ ಶಕ್ತಿ, ಇಲೆಕ್ಟ್ರಿಕ್ ಪವರ್. ಗೊತ್ತಾತ್ರೆ? ಇದ್ರಾಗಿದ್ದದಕ್ಕೆ ಕರೆಂಟ್ ಅಂತ ಹೇಳ್ತಾರೆ. ನಿಮ್ಮ ಒಳಗೆ ಎಲ್ಲರೊಳಗೆ ಇರುವಂಥ ಒಂದು ಶಕ್ತಿ ಅದ, ಆ ಶಕ್ತಿಯೂ ಒಂದು ಆಧಾರ ಅದಲ್ಲ, ಅದಕ್ಕೆ ಶಿವ ಅಂತ ಹೇಳ್ತಾರೆ. ಅದು ಪರಮ ಶಿವ ದೇವರು. ಆ ದೇವರ ಅನುಗ್ರಹದಿಂದ, ಆ ದೇವರ ಆಶ್ರಯದಿಂದ ಇವೆಲ್ಲ ಗಾಡಿ ಓಡಾಡಕತ್ತಾವ. ನಮ್ಮೊಳಗಿನ ದೇವರ ಹೊಂಟು ಹೋದ ಬಳಿಕ ನಾವೇನು ಮಾಡೋಕ್ಕೆ ಸಾಧ್ಯ ಅದ ರೀ? ಹೌರಿ ಹೇಳ್ರವ, ನಮ್ಮ ಒಳಗಿನ ದೇವರ ಹೊಂಟು ಹೋದ ಬಳಿಕ ಏನು ಮಾಡೋಕ್ಕೆ ಸಾಧ್ಯ ಅದ? ಏನೂ ಮಾಡೋಂಗಿಲ್ಲ. ಎಲ್ಲಿವರೆಗೆ ಇದರ ಕರೆಂಟ್ ಅದ, ಇದು ಚಂದ ಬೆಳಕಾಕ. ಈ ಥರ ಹೋದ ಬಳಿಕ ಒಂದು ಕ್ಷಣ ಕಣ್ಣು ಮುಚ್ತದೆ. ಆದರೆ ಒಂದು ಗೊತ್ತಿರಲಿ, ಈ ಕರೆಂಟ್ ಹೋದ್ರೆ ಒಂದು ಅರ್ಧ ತಾಸು ಕೂತು ಫೋನ್ ಮಾಡಿ ಹಾಕ್ಸ್ರಿ ಕರೆಂಟ್ ಅಂತೇಳಿ ಮತ್ತೆ ಇದನ್ನು ಹೊತ್ಸಾಕೆ ಬರ್ತದೆ. ಆದರೆ ಇದ್ರನ್ನು ಕರೆಂಟ್ ಹೋದ್ರೆ ಒಮ್ಮೆ ಹೋಯ್ತು, ತಿರುಗಿ ಮತ್ತೆ ಕಣ್ಣು ತೆಗಿಯಂಗಿಲ್ಲ. ಈಗ ಯಾರನ್ನ ಕುಣಿಸಿರ್ತಾರೆ ಗೊತ್ತತೆ, ನನಗೆ ಗಾಡಿಗೆ ಈ ಬತ್ತಿ ಪಟ್ಟ ಹಚ್ಚಿ ಕುಣಿಸಿರ್ತಾರೆ. ಇಲ್ಲಿ ನಿಮ್ಮಲ್ಲಿ ಅಳ್ತಾರೆ, ಹಾಡು ಹಾಡ್ತಾರ, ಕುಣಿಸಿರ್ತಾರೆ ಇಲ್ರಿ. ಆ ಮುಂದೆ ಕೂತಿ ಹೆಣ್ಮಕ್ಳೆಲ್ಲ ಬಡಬಡ್ದು ಅಳ್ತಿರ್ತಾರೆ ಇಲ್ರಿ, ಹನಿ ಬಡ್ಕೊಂಡು ಅಳ್ತಿರ್ತಾರೆ. ಎಲ್ಲ ಇಲ್ಲೇ ಜಾತ್ರೆ ಕೂಡೈತೆ ಯವ್ವ ತಂತಿರ್ತಾರೆ. ಅನ್ನಂಗಿಲ್ಲ, ಎಲ್ಲರೂ ದೊಡ್ಡವ್ರು ಬಂದಾರ, ಮಗಳು ಬಂದಾಳ, ಕಾಕ ಬಂದಾರ, ಎಲ್ಲ ಮೊಮ್ಮಕ್ಕಳು ಕೂಡ್ಯಾವ. ಒಂದಿಟ್ರೆ ಕಣ್ಣು ತೆಗೆದು ನೋಡು, ನಿನ್ನ ಜಾತ್ರೆ ಕೂಡೈತಿ ಹನಿ ಬಡ್ಕೊಂಡ್ರು ಸಹಿತ ಅವ್ನು ಕಣ್ಣು ತೆಗಿಯಂಗಿಲ್ಲ. ಯಾಕೆ ಒಂದು ಬಾಂಡಿ ಕಡಕ್ಕಂದ್ರೆ, ಒಂದು ಬೆಕ್ಕ ಬಂದ್ರೆ ಹುಸ್ ಅಂತಿದ್ದ. ಈಗ 1000 ಮಂದಿ ಕೂತು ಎಲ್ಲರೂ ಹನಿ ಬಡ್ಕೊಂಡತ್ರು ಸಹಿತ ಅವ್ನು ಕಣ್ಣು ತೆಗೆದಿಲ್ಲ. ಯಾಕೆ ಗೊತ್ತೈತೆ? ಕಣ್ಣು ಹೋಗಿಲ್ಲ, ಕಣ್ಣು ಕಿತ್ಕೊಂಡು ಹೋಗ್ಯಾವನ್, ಕಣ್ಣು ಹೋಗಿಲ್ಲ, ಕಿವಿ ಹೋಗಿಲ್ಲ, ಮಾತಾಡೋ ನಾಲಿಗೆ ಹೋಗಿಲ್ಲ. ಅದು ಹೆಂಗೈತಿ? ಎಲ್ಲನೂ ಐತಿ. ಅದ್ರ ಒಳಗಿದ್ದ ಕಣ್ಲೆ ನೋಡವ, ಕಿವಿಲೆ ಕೇಳಿ ನಮ್ಮದು ತಮ್ಮದಂತ ತಿಳ್ಕೊಳ್ಳೋ ಒಳಗಿದ್ಲ. ಒಳಗೆ ನಾವು ಹೋಗ್ಯಾನ, ಮ್ಯಾಗಿಂದ ಖಾಲಿ ಅಟ್ಟೈತಿ ಅದೋ. ಅದಕ್ಕೆ ಇದು ನಾ ಅಲ್ಲ ಮನುಷ್ಯನೇ, ಇದ್ರ ಒಳಗಿದ್ದುಕೊಂಡು ನಡೆಸವನಲ್ಲ ಅವಂಗ ದೇವ್ರಂದ್ರೆ, ಅವ ಲಿಂಗ, ಅದೇ ಶಿವ, ಅದೇ ನಿಮ್ಮ ಸ್ವರೂಪ. ಇದನ್ನು ತಿಳ್ಕೊಳ್ಳೋ ಸಲುವಾಗಿ ನಾವು ಸತ್ಸಂಗ ಮಾಡಬೇಕು. ಮ್ಯಾಗಿದ್ದದ್ದು ನಾವು ಅಲ್ಲ, ಒಳಗಿದ್ದದ್ದು ಐತೆಲ್ಲ ಸತ್ಯ. ಉಸಿರು ನಿಂತ್ರೆ ಒಂದು ಕ್ಷಣ ಜೀವನ ನಿಂತು ಹೋಗ್ತದೆ. ಇದನ್ನೆಲ್ಲವನ್ನು ಇದ್ರಾಗ ಒಂದು ಕರೆಂಟ್ ಇದ್ದಂಗೆ ಇದ್ರೊಳಗೆ ಒಂದು ಯಾವುದೋ ಸತ್ಯ ಐತೆ, ಅದಕ್ಕೆ ಲಿಂಗ.
ಇದು ವಿಶ್ವದ ಆಧಾರ, ಜಗತ್ತಿನ ಆಧಾರ, ನಮ್ಮ ನಿಮ್ಮೆಲ್ಲರಿಗೆ ಆಧಾರ ಐತಲ್ಲ. ಅದನ್ನು ಶರಣರ ಅನ್ನ ಬಸವಣ್ಣವರು ಒಂದು ಮಾತನ್ನು ಹೇಳ್ತಾರೆ. ಏನಂತ? ಬಸವಣ್ಣ ಏನು ಮಾಡಿದ? ಎಲ್ಲರ ಕೈಯಾಗ ಲಿಂಗ ಕೊಟ್ಟ. ಕೊಡ್ಲಿಲ್ಲ ಬಸವಣ್ಣ? ಹಳೆ ಕಾಲದೊಳಗೆ ಕೆಲವೊಂದು ಮಂದಿ ಗುಡಿಯಾಗ ಬರಕೊಡ್ತಿದ್ದಿಲ್ಲ. ಈಗೆಲ್ಲ ಕಾಲ ಬದಲಾವಣೆ ಆಯ್ತು. ಇಂತಿಂಥವ್ರು ಬರಬೇಕು. ಕೆಲವು ಮಂದಿ ಕಟ್ಟಿ ತೆಳಗೆ ದೂರ ನಿಂತ ಮಾಡ್ಬೇಕು ಅನ್ನುವಂಥ ಪರಿಸ್ಥಿತಿ ಒಳಗೆ. ಯಾರಿಗೆ ಗುಡಿ ಒಳಗೆ ಪ್ರವೇಶ ಇಲ್ಲ, ಯಾರು ದೇವ್ರು ಮುಟ್ಕೊಳಂಗಿಲ್ಲ, ನೀವು ಮೈಲಿ ಹೊರಗಿರಂತೀರಲ್ಲ, ಗುಡಿನ ಬೇಡ, ಇಟ್ಟ ಸಣ್ಣ ಗರ್ಭಗುಡಿಯಾಗ ಕೀಲಿ ಹಾಕೊಂಡು ಒಳಗೆ ಕೂತಾವ ದೇವ್ರಲ್ಲ, ಜಗದಾಗಲ್ಲ ಮುಗಿಲಾಗಲ್ಲ ಅಂತ ಎಲ್ಲ ಕಡೆ ತುಂಬಿರವ ದೇವ್ರ. ಸಣ್ಣ ಗುಡಿಯಾಗ ಹೋಗಿ ಮುಟ್ಕೊಳ್ಳೋದು ಬೇಡ ಅನ್ನೋದು ಬೇಡ. ನಿಮ್ಮ ದೇವ್ರು ಯಾವಾಗೂ ನಿಮ್ಮ ಕೈಯಾಗಿಲ್ಲ ಅಂತ ಕೈಯಾಗ ಲಿಂಗ ಕೊಟ್ಟು ಇವತ್ತೇ ಹಚ್ಚಿದವ ಬಸವಣ್ಣ ಅಲ್ಲ. ಅದಕ್ಕೆ ಶರಣರು ಹೇಳ್ತಾರೆ, ಮೊದಲನೇದು ಯಾವುದು? ಲಿಂಗ. ಸ್ವಾಮೀಜಿ, ಲಿಂಗ ಅಂದ್ರೆ ಏನ್ರಿ? ಯಾವುದ್ರ ಸನ್ನಿಧಾನ, ಯಾವುದ್ರ ಸಂಕಲ್ಪದಿಂದ ಜಗತ್ತೆಲ್ಲ ಹುಟ್ಟ್ಯದ, ನಾವೆಲ್ಲ ಹುಟ್ಟಿವಿ. ಯಾವುದ ಆಶ್ರಯದಲ್ಲಿ ನಾವೆಲ್ಲರೂ ಬದುಕ್ತೀವಿ, ಕೊನೆಗೆ ಎಲ್ಲವೂ ಹೋಗಿ ಅದರಲ್ಲಿ ಒಂದಾಗ್ತದೆ. ಅದು ಯಾವಾಗಲೂ ಅಖಂಡವಾಗಿರ್ತದೆ. ಅದು ಲಿಂಗ. ನಾ ಹೇಳೋದು ತಿಳ್ಕೊಂಡ್ರಿ? ಒಳಗೆ ಹೊರಗೆ ತುಂಬೈತಿ. ಕಾಲು ನಮ್ಮನ್ನು ಮುಟ್ತದೆ. ಕಾಲಂದ್ರೆ ಸಾವು. ನಮ್ಮನ್ನು ಮುಟ್ತದೆ, ನಿಮ್ಮನ್ನು ಮುಟ್ತದೆ. ಎಂಥ ಚಂದ ಮನೆ ಕಟ್ಟರು ಸಹಿತ 100 ವರ್ಷ ಆದೊಳಗೆ ಮನೆ ಹೊಳ್ಕೊಂಡು ಬೀಳ್ತೈತಿ. ಎಂಥ ಹಾಲು ತುಪ್ಪ ತಿಂದು ಬದುಕೆ ಅಂದ್ರೂ ಸಹಿತ 70-80 ವರ್ಷದಾಗ ಈ ಶರೀರ ಬೀಳ್ತೈತಿ. ಎಂಥ ಚಲೋ ಗಿಡ ಹಚ್ಚಿ ಅಂದ್ರೆ 100-150 ವರ್ಷನಾಗ ಗಿಡ ಹಳಿದಾಗ್ತೈತಿ. ಯಾವ್ಯಾವುದು ನೋಡ್ತೀವಿ, ಯಾವುದ್ರು ನಮ್ಮ ಮಧ್ಯದಲ್ಲೇ ಅದೀವಿ, ನಮ್ಮ ಸುತ್ತಮುತ್ತೈತಿಲ್ಲ. ಇದು ಹುಟ್ಟುದು, ಸಾಯುವುದು, ಮುಪ್ಪಾಗೋದು, ಸಣ್ಣದಿರೋದು, ದೊಡ್ಡದಿರೋದು ಯಾವಾಗಲೂ ಬದಲಾಕೋತಿರ್ತೈತಿಲ್ಲ. ಇದು ಜಗತ್ತ. ಬದಲಾಕೋತಿರ್ತೈತಿಲ್ಲ, ಇದು ಜಗತ್ತ. ಆದರೆ ಈ ಜಗತ್ತಿನೊಳಗೆ, ನನ್ನೊಳಗೆ, ನಿಮ್ಮೊಳಗೆ, ಈ ಜಗತ್ತಿನೊಳಗೆ ಎಂದೂ ನಾಶ ಆಗಲಾರ್ದಂತ ಯಾವಾಗಲೂ ಉಳಿತದ. ಈ ಜಗತ್ತಿನ ಮಧ್ಯದೊಳಗೆ, ಒಳಗೆ ಹೊರಗೆ ಯಾವಾಗೂ ಅಖಂಡವಾಗಿ ನಾಶ ಆಗಲಾರ್ದ, ಮುಪ್ಪಾಗಲಾರ್ದ, ಸಾವು ಬರಲಾರ್ದ ಯಾವಾಗ ಒಂದು ಶಾಶ್ವತವಾಗಿ ಉಳಿತೈತೆಲ್ಲ. ಅದಕ್ಕೆ ದೇವರಂತ ಹೇಳಿದ್ರು, ಅದಕ್ಕೆ ಶರಣರ ಲಿಂಗ ಅಂತ. ಯಾವ ಒಂದೂರಾಗ ಹಿಂಗೆ ಪ್ರವಚನಕ್ಕೆ ಹೋಗಿನ್ರಿ, ಹಂಗೆ ಹೇಳಿ ಬಿಡ್ಲಿಲ್ಲ. ಮೊದಲೊಂದು 10,000 ಮಂದಿ ಇದ್ರು. ಅವ್ರನ್ನ ಮಂದಿ ಭಾಳ ಶಾಣೆ, 4 ಮಂದಿ ಹೋಗಿ ಎಲ್ಲರೂ ಹೋದ್ರು. ಆ ಸ್ಪೀಕರ್ 10,000, ನಾನು ಮುಂದೆ ಒಂದು ಆಯ್ ಕೂತಿತ್ತು. ಆಯ್ ನಾ ಹೇಳ್ದಂಗೆ ಅಳುತ್ತಿತ್ತು. ಅಳುತ್ನ್ಯಾಗ ಅಂದೆ, ಯಾಕಬೇ ಈ ಊರಾಗ ಎಲ್ಲರೂ ನನ್ನ ಪ್ರವಚನ ಕೇಳಿಲ್ಲ, ಎಲ್ಲರೂ ಎದ್ದು ಆದರು, ನೀವು ಒಬ್ಬಕ್ಕೆ ಕೂತಿ ನಾ ಹೇಳ್ದಂಗೆ ಅಳುತ್ತಿಲ್ಲ ಯಾಕೆ ಅಂದೆ. ನಾ ಅಂದೆ, ನನ್ನ ಸಂಗೀತ ಯಾರಿಗೂ ತಿಳಿಲಿಲ್ಲ. ಕಡೆಗೆ ನಾ ಹಾಡ್ದಂಗೆ ನೀ ಹೇಳತ್ತಿ ಅಂದ ಬೆಳಕ್ಕೆ ನನ್ನ ಸಂಗೀತ ಕೇಳಿ ನಿನಗೆ ಖುಷಿ ಆಗೈತೆ ಅಂದ ಬೆಳಕ್ಕೆ ನೀನು ಒಬ್ಬಕ್ಕೆ ತಿಳ್ಕೊಂಡು ಪಾಡತ್ತವೋ ಅನ್ನ. ಆಕೆ ಅಂದಳು, ಸಂಗೀತ ತಿಳಿದಾಳತನಂತ ಯಾರು ಹೇಳ್ರು ಅಂದ್ರು. ಮತ್ತು ಎಲ್ಲರೂ ಹೋದ್ರೆ ನೀ ಹೋಗಿಲ್ಲ, ನಾ ಹಾಡ್ದಂಗೆ ನೀ ಅಳತಿ ಯಾಕಂದೆ. ಯಪ್ಪ ನನ್ನ ಸಂಗೀತಕ್ಕೆ ಹತ್ತಿಲ್ಲ, ಮತ್ತು ಯಾಕೆ ಹತ್ತಿ ಅಂದೆ. ನಮ್ಮ ಮನ್ಯಾಗ ಒಂದು ದೊಡ್ಡ ಎಮ್ಮಿತ್ತು, 12 ಲೀಟ್ರ್ ಹಾಲು ಕೊಡ್ತಿತ್ತು. ಕುತ್ತಿಗೆ ಒಂದು ಗಂಟಾತು. ಎಲ್ಲ ದವಾಖಾನೆ ತೋರಿಸಿದ್ದೀವಿ. 3 ತಿಂಗಳು ಒದರಿ ಮನೆ ಎಮ್ಮಿ ಸೈತು. ನೀ ಹಾಡ್ಕೋತ ಒದರುದ್ ನೋಡಿ ನಾನು ಎಮ್ಮಿ ನೆನಪಾಗಿ ಅಳಾತ್ನಿ ಅಂದ್ರೆ ಆ ಟಂದು ಕೂಡಲೇ ಮಂಗಳಾರತಿ ಮಾಡಾವಿದ್ನಿ. ಹಿಂದವ ಮುತ್ತೆ ಯಾಕೆ ಗೊತ್ತಿದ್ದ, ಅವನ್ ಕೇಳ್ನಿ ಏ ಎಮ್ಮಿ ನೆನಪಾಗಿ ಈ ಕೆಳತಳು. ಊರನ್ನವ್ರು ಎಲ್ಲರೂ ಹೋದ್ರು. ಮತ್ತು ನೀರೇ ಹೋಗ್ಬೇಕಲ್ಲ ಮುತ್ಯ, ಹಿಂದೊಬ್ಬ ನೀ ಕೂತಿದ್ದಿ, ಮುಂದೆ ಆಯ್ ಕೂತಾಳು. 5 ಗೊತ್ತಾತು. ಎಲ್ಲರೂ ಹೋದ್ರ ನೀ ಯಾಕೆ ಹೋಗ್ಲಿಲ್ಲ ಅಂತ ಕೇಳಿದೆ. ಯಾರಿಗೆ? ಹಿಂದೊಬ್ಬ ಮುತ್ಯ ಇದ್ದ. ನಾ ಎಲ್ಲಾರ್ಕಿಂತ ಮೊದಲು ಹೋಗಾವಿದ್ದೀನ್ರಿ ಅಂದವ. ಮತ್ತೆ ಯಾಕೆ ಹೋಗ್ಲಿಲ್ಲ? ನಿಮ್ಮ ತೆಳಗ ಹಾಸಿದ ಕಂಬಳಿ ನಮ್ದ ಐತ್ರಿ, ಅದಕ್ಕೆ ಕೂತ ನಮ್ಮಕ್ಕೆ ಕಂಬಳಿ ತಗೊಂಡು ಬರಾಕ್ ಹೇಳ್ಯಾಳು. ಕಂಬಳಿ ಹಾಸಿದ ತೆಳಗ ನಿಮ್ದು ಐತ್ರಿ ಹಾಕೊಂಡು ನೀವು ಎಲ್ಲಾದ ಕಂಬಳಿ ಹಂಗೆ ತಗೊಳ್ಳೋದು ನಾವು. ಕಂಬಳಿಗೆ ಹಾಕಿ ಅವ್ನು ಕೂತಿದ್ದ, ಎಮ್ಮಿ ನೆನಪು ಮಾಡಿ ಕೇಳ್ತಿದ್ಳು. ನಡು ನಾ ಹಾಳತ್ತಿದ್ನಿ. ಕೆಟ್ಟ ಬಿಸಲಾಗ ಹಸುವಾದಾಗ ನಾ ಪ್ರವಚನ ಹೇಳಿ ನಿಮ್ಗೆ ಎಷ್ಟು ಗೊತ್ತಾಗ್ತದೆ ಗೊತ್ತಿಲ್ಲ. ಲಕ್ಷ್ಮಿ ಗುಡಿ ತುಂಬಾಕ ಹೋಗ್ರಿ, ಎಲ್ಲ ಕೂಡಿ 11 ರೂಪಾಯಿದಾಗ ಕೊಡ್ತಾರಿಲ್ರಿ. ಸೀರೆ ಲಕ್ಷ್ಮಿದ ಸೀರೆ, ಹ್ಞೂನ್ರಲ್ಲ ಸೀರೆ, ಉಡಕ್ಕಿ ಸಾಮಾನು, ಬ್ಲೌಸ್ ಪೀಸ್, ಹುಳುಕಾದ್ದು ಇಟ್ಟಿಟ್ಟ ಖಾರೀಕ್ ಎಲ್ಲ ಮುಗಿದು ಅಡಿಕೆ ಎಲ್ಲ ಕೂಡಿ ಒಂದು ಪ್ಯಾಕಿಂಗ್ ಮಾಡಿ ಅವ 11 ರೂಪಾಯಿ 21 ರೂಪಾಯಿ ಈ ಉಡಿ ತುಂಬ ಸ್ವಾಮ. ಮನ್ಯಾನ ಅವ್ರ ಸೀರೆ 50,000, ಲಕ್ಷ್ಮಿಗೆ ಸೀರೆ 11 ರೂಪಾಯಿದ. ಎಲ್ಲಿ ಪದರ ಎಲ್ಲಿ ಉಟ್ಕೋಬೇಕು, ಸುತ್ತಬೇಕು, ಎಲ್ಲಿ ಗಂಟೆಟ್ಟು ಹೊಡಿಬೇಕು, ಆ ಲಕ್ಷ್ಮಿಗೆ ಗೊತ್ತಾ. ಇದು ಬಿಡ್ರಿ, ಇತ್ತಿತ್ಲಾಗಿ ಮದುವೆಯಾಗ ಈ ಟಾವೆಲ್ಗಳು ಆಯರ್ ಮಾಡತ್ತಾರ ಗೊತ್ತೇನ್ರಿ. ನಮಗೊಮ್ಮೆ ಶಾಲೆ ಹಾಕಿರ್ತಾರೆ.
ನಮಗೊಮ್ಮೆ ಶಾಲೆ ಹಾಕಿರ್ತಾರೆ ಅಪ್ಪ ಅವ್ರ ಆಶೀರ್ವಾದಕ್ಕೆ ಈ ದೋಸ್ತರ ಅವ್ ದಿನ ಅಂತೇಳಿ ಒಂದು ಶಾಲೆ ಹಾಕಿರ್ತಾರ್ರಿ, ಅದನ್ನ ಎಲ್ಲರ ಥಂಡ್ಯಾಗ ಹೊಚ್ಕೋಬೇಕಾಗಿತ್ತಂದ್ರೆ ಕಾಲು ಕಡೆ ಮುಚ್ಕೊಂಡಿವಿ ಅಂದ್ರೆ ಎದಿ ಕಡೆ ಈಚಿ ಕಡೆ ಎದಿ ಕಡೆ ಈ ಕಡೆ ಒಂದು ಚಿಕ್ಕೋಡಿ ಮಡ್ಡಿನ ಚಿಂಚನಿ ಮಡ್ಡಾಗಿ ಕಾಲೇನ ಕುಯ್ ಅಂತ ಎಲ್ಲ ಡಾಸ್ ಬರ್ತಾವ. ಬರೋಬ್ಬರ ಮೋತಿ ಕಡೆ ಹೊಚ್ಕೊಂಡ್ರೆ ಮೊಳಕಾಲ ಮುಂದೆ ಎಲ್ಲ ಆ ಕಡೆ ಕಡಿತಾವ, ಈ ಕಡೆ ಇಲ್ಲ ಆ ಕಡೆ ಇಲ್ಲ. ನಟ್ ನೋಡೋ ದೇವ್ರು ಈ ಶಾಲ್ದ ಅವ್ರದ್ದು ಈ ಶಾಲ್ರೇ ಬಿಡ್ರಿ. ಹೆಣ್ಮಕ್ಳು ಸೀರೆ ಮಾಡಿರ್ತಾರೆ ನೋಡ್ಬೇಕು ನೀವು, ಮ್ಯಾಗ ಪ್ಯಾಕಿಂಗ್ ಮಾಡಿ ಶಿಕ್ಕ ಹೊಡೆದು ಹಂಚ ಕಡುನ್ ಸಪ್ರೇಮ್ ಬೇಟ್ ತುಂಬಲ್ಲ ಆಟಮನ ಎಲ್ಲ ಕೊಡಿ ಅದು 35 ರೂಪಾಯಿ ಸೀರೆ ಇರ್ತೈತಿ. ಈಕೆ ಮದುವೆ ಆದ ಬಳಿಕ ಚೇಂಜ್ ಮಾಡಿ ಎಲ್ಲ ಮುಗಿಸಿ ಮಾಡಿ ಈಕೆ ಏನು ಕೊಟ್ಟಾಳ ನೋಡ್ಬೇಕಂತೇಳಿ ಬೀಗತಿ ತೆಗೆದು ಅವು ಇದೊಡೆ ಚಾಸು ಸುಚ್ಚಾನಿಗೆ ಆಗೈತ್ಲೆ ಅಂದಳು. ಇದನ್ನ ಹೆಂಗೆ ಉಟ್ಕೊಳ್ಳೋದು ಅಂದಳು. ಮುಂದಕ್ಕಿ ಸೊಸಿದು ಏಳ್ದಾಗ ಕುಬಸಿತ್ತು, ಈಕೆ ಕೆಂಪು ಕಾಗದ ಹಾಕಿ ಅವ್ರಿಗೆ ಹಾಕಿ ಮ್ಯಾಗ ಶಿಕ್ಕ ಹೊಡೆದು ಏನಿದ್ರೊಳಗೆ ಸಮಾಧಾನ ಮಾಡ್ಕೊತ ಕೊಟ್ಟಳು. ನಂದು ಸಾದ ಹೋಗಿ ದೊಡ್ಡದು ಬರ್ತೈತಿ ತೆಗೆದು ನೋಡು, ಅವು ನಂದು ನನಗ ಕೊಡ್ತಾಳೆ ಈಕಿ ತಿರುಗಿ ಬಂದೈತಿ ಅಂದಳು. ಮುಂದೆ ಅವ್ರು ಬೋರ್ ಪೂಜೆ ಇತ್ತು, ಈಕಿ ನೀಲಿ ಕಾಗದ ಹಾಕಿಳು. 3 ವರ್ಷನಾಗ ಸೀರೆ ಎಳೆದೇಳು ಹರಿದ್ರೆ ಖರೆ ಸೀರೆ ಯಾರು ಉಟ್ಕೊಳ್ಳಿಲ್ಲ. ನಿಮ್ಮೂರಾಗ ಹಂಗೆ ಯಾರು ಇಲ್ಲ ಅನ್ಬೇಕು. ನಾ ಹೊಸ ಯಾಕೆ ಎದ್ದು ನಿಂತೇನೆ ಯಾಕೋತ್ತೇನ್ರಿ ಏನ್ರಿ ಬದ್ರ ಪಟಕನ ಗಾಡ್ಯಾಗ ಕೊಂಡು ಆ ಥರ ಈ ಟೋಪಿ ಟಾವೆಲ್ श्री व सौ दोघांचे सत्कार इब्रದು सत्कार अन्नावर टोपी टायल ಕೊಟ್ಟಿರ್ತಾರೆ ನೋಡ್ಬೇಕಪ್ಪ. ದೊಡ್ಡ ತಿಳಿಯೋದಿತ್ತ ತಿಳ್ಕೊರಿ ನೀ. ಟೋಪಿಗೆ ಅರ್ಧಕ್ಕರ್ಧ ತಿಕ್ಕೋಟ ಈಚೆ ಕಡೆ ಬಿಜಾಪುರ ಮುಂದೆ ಅನ್ನಂಗೆ ಅದು ಇಟ್ಟ ಮುಂದಿನ ಪಟ್ಟೆ ಎಲ್ಲ ಖುಲ್ಲ ಇರ್ತೈತಿ. ಇಟ್ಟ ಗೋಳಗು ಬಟ್ಟ ಮ್ಯಾಗ ಗುಬಿ ಕೂತಿರ್ತದೆ ಟೋಪಿಗಿಂತ. ಟೋಪಿಗೆ ಏನ್ರಿ ಮುಚ್ಚಲಿ ಬಿಡ್ಲಿ ಟಾವೆಲ್ ಕೊಟ್ಟಿರ್ತಾರೆ. ಈ ಮದುವೆನ್ ಟಾವೆಲ್ ಕೊಟ್ಟಿರ್ತಾರೆ ಗೊತ್ತೇನ್ರಿ? ಮದುವೆನ್ ಟಾವೆಲ್ ತೊಗೊಂಡು ಎಲ್ಲ ಹಳದಾಗ ಜಳಕ ಮಾಡಕ್ಕೆ ಹೋಗ್ಬಾರ್ದು, ಎಕಡೆ ಮುಚ್ಚಾಕ ಬರಂಗಿಲ್ಲ ಅದನ್ನ. ನಾ ಏನು ಹೇಳ್ಬೋದದು, ಎಕಡೆ ಮುಚ್ಚವ್ರು ಅರ್ಧಕ್ಕೆ ಬಂದು ನಿಲ್ತೈತಿ, ಅದು ಮುಂದೆ ಹೋಗಂಗಿಲ್ಲ. ಅರ್ಧಕ್ಕೆ ಈ ಕಡೆ ಮುಚ್ಚಾಕ ಬರಂಗಿಲ್ಲ, ಈ ಕಡೆ ಮುಚ್ಚಾಕ ಬರಂಗಿಲ್ಲ. ಹಿಂಗ ಮಾಡಿ ಕಾಯಿ ಕಪ್ರ ಮಾಡಿ ದೇವ್ರ ಕಡೆ ಬೇಡ್ಕೊಂಡು ಆಟ ನಿಲ್ಲದು. ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದ ತೋರದು. ಕಷ್ಟವ ಸುಖವೋ ಅಳುಕದೆ ಆಡಿ ತೂಗುತ್ತಿರುವುದು. ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು. ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗೋದು. ಇದು ಕರ್ನಾಟಕದಲ್ಲಿ ಬಹುಶಃ ನಾವೆಲ್ಲರೂ ಕೇಳಿ ತುಂಬ ಮೆಚ್ಕೊಂಡಂಥ ಹಾಡು. ಈ ಹಾಡು ನಾನು ಒಬ್ಬ ಮನುಷ್ಯ ಹಾಡೋದನ್ನು ಕೇಳಿದೆ. ಅವ್ರು ಹಾಡಬೇಕಾದ್ರೆ ಅವರು ಎಲ್ಲರೂ ನಮ್ಮ ಥರನೇ ಇದ್ರು. ಅವರು ಒಂದು ಕನ್ನಡಕ ಹಾಕೊಂಡಿದ್ರು, ಒಂದು ಒಳ್ಳೆ ರೀತಿಯಾದ ಹಾಡು ಹಾಡಿದ್ರು. ಆ ಹಾಡನ್ನ ಒಂದು ಸಾಲು ಮುಗಿದ ಮೇಲೆ ನನಗೆ ಗೊತ್ತಾಯಿತು ಅವ್ರಿಗೆ 2 ಕಣ್ಗಳಿಲ್ಲದೆ ಅವ್ರು ಆ ಹಾಡು ಹಾಡಿದ್ರು. ಅಂದರೆ ಒಬ್ಬ ಮನುಷ್ಯನಿಗೆ ಕಣ್ಣಿಲ್ಲ ಅಂದ್ರೂ ಆ ಭಾವನೆ ಅನ್ನೋದು ಇದ್ದೇ ಇರುತ್ತೆ. ಸೊ ಆ ಭಾವನೆಯಲ್ಲಿ ಅದ್ಭುತವಾಗಿ ಆ ಹಾಡನ್ನ ಹಾಡಿದ್ರು. ಸೊ ಆ ಹಾಡನ್ನ ಕೇಳಿದ ಮೇಲೆ ಆ ಹಾಡನ್ನ ಅವ್ರು ಹಾಡೋದನ್ನ ನಾನು ನೋಡ್ತಾ ಇದ್ದರೆ ನನಗೇನು ಅನ್ನಿಸ್ತು ಅಂದರೆ ನೇತ್ರದಾನ ಮಹಾದಾನ. ನಾವು ನಮ್ಮ ಕಣ್ಗಳನ್ನ ಕೊಟ್ಟರೆ ಇನ್ನಿಬ್ಬರಿಗೆ ಕಣ್ಗಳು ಬರುತ್ತೆ. ಸೊ ಹಾಗಾಗಿ ನೇತ್ರದಾನ ಮಾಡಿ, ಅದು ತುಂಬ ಒಳ್ಳೆಯದು. ನಾನು ಯಾಕೆ ಈ ಮಾತುಗಳನ್ನ ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ತಂದೆಯವರು ನಿಧನರಾದಾಗ ಅವ್ರ 2 ಕಣ್ಗಳು ಇನ್ನೊಬ್ಬ ಜೀವಕ್ಕೆ ಜಗತ್ತನ್ನ ತೋರಿಸ್ಕೊಡ್ತು. ಹಾಗಾಗಿ ನೇತ್ರದಾನ ಮಾಡಿ, ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್. ಗುಡಿಸಲೆಯಾಗಲಿ ಅರಮನೆಯಾಗಲಿ ಆಟ ನಿಲ್ಲದು. ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದ ತೋರದು.